ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ವೆಲ್ಕಮ್ ಟು ಪ್ರಜ್ಞಾನ ಇಂಡಿಯಾ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಇತ್ತೀಚೆಗೆ ಕರೆಂಟ್ ಅಫೇರ್ಸ್ ಅಲ್ಲಿ ಬಂದಿರುವಂತಹ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಹಾಟ್ ಟಾಪಿಕ್ ಆಫ್ ದ ಕಾಂಪಿಟೇಟಿವ್ ಎಕ್ಸಾಮ್. ಅದು ವಿಚ್ ಇಸ್ ಇಂಪಾರ್ಟೆಂಟ್ ಫಾರ್ ದ ಪ್ರಿಲಿಮ್ಸ್, ಮೇನ್ಸ್ ಅಂಡ್ ಇಂಟರ್ವ್ಯೂ ಆಲ್ಸೋ ಫಾರ್ ಆಲ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್. ಎಲ್ಲಾ ರೀತಿಯಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಚಲಿತ ಘಟನೆಗಳಲ್ಲಿರುವಂತಹ ಅಂಶಗಳ ಆಧಾರವಾಗಿನೇ ನ್ಯೂಸ್ ಪೇಪರ್ ಅಲ್ಲಿ ಬರುವಂತ ಆ ಪ್ರಚಲಿತ ಘಟನೆಗಳು ಏನಿರುತ್ತೋ ಅದನ್ನ ಸ್ಟ್ಯಾಟಿಕ್ ಪೋರ್ಷನ್ಗೆ ಮತ್ತು ಆ ಡೈನಮಿಕ್ ಪೋರ್ಷನ್ಗೆ, ಅಂದ್ರೆ ಸ್ಟ್ಯಾಟಿಕ್ ಸಿಲೆಬಸ್ಗೆ ಹಾಗೂ ಪ್ರಚಲಿತ ಘಟನೆಗಳಲ್ಲಿರುವಂತಹ ಅಂಶಗಳನ್ನು ಎರಡನ್ನು ಕಂಪೇರ್ ಮಾಡಿ ಎರಡನ್ನು ತುಲನಾತ್ಮಕವಾಗಿ ಪ್ರಶ್ನೆಯನ್ನು ಕೇಳುವಂತ ಸಾಧ್ಯತೆಗಳನ್ನ ನೋಡ್ತೀವಿ. ಹಾಗಾಗಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ವಿತ್ ರೆಸ್ಪೆಕ್ಟ್ ಟು ದ ಎಕಾನಮಿ ಆರ್ ದ ಪ್ರೆಸೆಂಟ್ ಎಕನಾಮಿಕ್ ಸಿಚುವೇಶನ್ ಆಫ್ ದ ಇಂಡಿಯಾ ಅಂತ ಬಂದಾಗ ಇವತ್ತಿನ ವಿಡಿಯೋ ಬಹಳ ಮುಖ್ಯವಾಗುತ್ತೆ. ಮೊದಲ ಬಾರಿಗೆ ಯಾರೆಲ್ಲ ಪ್ರಜ್ಞಾನ ಇಂಡಿಯಾ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಿ, ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಆಗಿರುವಂತ ಯಾವುದು ದ ಇಂಡಿಯಾಸ್ ಎಕನಾಮಿಕ್ ಸಿಚುವೇಶನ್ ಅಂಡ್ ರಿಫಾರ್ಮ್ಸ್. ಎಸ್ಪೆಷಲಿ ಭಾರತದ ಪ್ರಸ್ತುತ ಸಂದರ್ಭದಲ್ಲಿ ಆರ್ಥಿಕತೆಯ ಸ್ಥಿತಿಗತಿಗಳು ಏನಿದೆ. ಡ್ಯೂ ಟು ದ ಗ್ಲೋಬಲ್ ಟೆನ್ಷನ್ಸ್ ಅಂತ ನೋಡ್ತೇವೆ ದ ಇಂಡಿಯಾಸ್ ಎಕನಾಮಿಕ್ ಸಿಚುವೇಶನ್. ಪ್ರಸ್ತುತ ಸಂದರ್ಭದಲ್ಲಿ ಹಲವಾರು ಜನಸಾಮಾನ್ಯರು ಕಂಪನಿಗಳಿಂದ ಲೇ ಆಫ್ ಆಗ್ತಿರುವಂತದನ್ನ ನೋಡ್ತೇವೆ, ಅಥವಾ ಹಲವಾರು ಹೂಡಿಕೆದಾರರು ವೆಚ್ಚ ಮಾಡುವಂತದನ್ನ ಕಡಿಮೆ ಮಾಡ್ತಾ ಇದ್ದಾರೆ. ಕುಟುಂಬಗಳು ಸಹ ತಮ್ಮ ವೆಚ್ಚಗಳನ್ನ ಕಡಿಮೆ ಮಾಡ್ತಿರುವಂತದನ್ನ ನೋಡ್ತೇವೆ. ಹಾಗಾಗಿ ಆ ಪ್ರಸ್ತುತ ಸಂದರ್ಭದ ಆರ್ಥಿಕ ಸ್ಥಿತಿಗತಿಗಳು ಏನಿದಾವೆ ಹಾಗೂ ಅದಕ್ಕೆ ಸುಧಾರಣೆಗಳನ್ನ ಯಾವ ರೀತಿ ಜಾರಿಗೆ ತರಬಹುದು ಆರ್ಥಿಕತೆಯಲ್ಲಿ. ಭಾರತದ ಆರ್ಥಿಕತೆಯ ಸ್ಥಿತಿಗತಿ ಹಾಗೂ ಅದರ ಸುಧಾರಣೆಗಳು, ಎಸ್ಪೆಷಲಿ ಈ ಕಾನ್ಸೆಪ್ಟ್ ಗೆ ಪ್ರಸ್ತುತ ಸಂದರ್ಭದಲ್ಲಿ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್, ಪ್ರಚಲಿತ ಘಟನೆಗಳಲ್ಲಿರುವಂತಹ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಅಂಡ್ ದ ಕಾನ್ಸೆಪ್ಟ್ ಓರಿಯೆಂಟೆಡ್ ಟಾಪಿಕ್ ಅಂತ ಕರಿತೀವಿ. ಈ ಟಾಪಿಕ್ ಅಲ್ಲಿ ಮುಖ್ಯವಾಗಿ ನಾವು ಚರ್ಚೆ ಮಾಡಬೇಕಾಗಿರುವಂತಹ ಅಂಶಗಳು, ದ ಮೇಜರ್ ಟಾಪಿಕ್ಸ್ ವಿಚ್ ವಿ ನೀಡ್ ಟು ಕವರ್ ವರ್ ದ ಫಸ್ಟ್ ಒನ್ ಇಸ್ ವೈ ಇಟ್ ವಾಸ್ ದೇರ್ ಇನ್ ದ ನ್ಯೂಸ್. ದ ಕಂಟೆಕ್ಸ್ಟ್ ಇಟ್ ಸೆಲ್ಫ್ ವಾಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ. ಯಾಕೆ ನ್ಯೂಸ್ ಅಲ್ಲಿ ಇದೆ ಅನ್ನುವಂಥದ್ದೇ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ನಾವ್ ಏನ್ ಓದಿದ್ರು ಏನ್ ಮಾಡಿದ್ರು ಉಪಯೋಗ ಆಗಲ್ಲ. ಇಟ್ ಈಸ್ ಕಂಪ್ಲೀಟ್ಲಿ ಇರ್ರಿಲೆವೆಂಟ್ ಆಗುತ್ತೆ. ಹಾಗಾಗಿ ದ ಫಸ್ಟ್ ಒನ್ ಇಸ್ ಕಂಟೆಕ್ಸ್ಟ್ ವಾಸ್ ವೆರಿ ಇಂಪಾರ್ಟೆಂಟ್. ದ ಸೆಕೆಂಡ್ ಒನ್ ಇಸ್ ದ ಪ್ರೆಸೆಂಟ್ ಸಿಚುವೇಶನ್ ಆಫ್ ದ ಇಂಡಿಯನ್ ಎಕಾನಮಿ. ಪ್ರಸ್ತುತ ಸಂದರ್ಭದ ಆರ್ಥಿಕ ಸ್ಥಿತಿಗತಿಗಳು ಏನಿದೆ. ದ ಪ್ರೆಸೆಂಟ್ ಸಿಚುವೇಶನ್ ಆಫ್ ಇಂಡಿಯನ್ ಎಕಾನಮಿ. ದ ಥರ್ಡ್ ಒನ್, ವೈ ಅಗೇನ್ ವಿ ಫೇಲ್ಡ್, why there are failures, what are the major reasons for the failures for the present economic situation, and finally we need to discuss about the reforms. ಯಾವ ರೀತಿಯಾದ ಸುಧಾರಣೆಗಳನ್ನು ಜಾರಿಗೆ ತರಬೇಕು. ಕೇವಲ ಸುಧಾರಣೆಗಳಲ್ಲ, those who are preparing for the mains, absolutely the conclusion part is also very important. How you need to conclude the particular concept. ಇದು 100% you will get the questions with respect to the upcoming exams. ದ ಪ್ರಿಲಿಮ್ಸ್ ಅಲ್ಲಿ ಇದರಲ್ಲಿ ಪ್ರಶ್ನೆಗಳನ್ನ ಕೇಳುವಂತ ಸಾಧ್ಯತೆ ಇದೆ. ಯಾವ ರೀತಿ ಅನ್ನುವಂಥದ್ದನ್ನ ವಿಲ್ ಡಿಸ್ಕಸ್. ಮೇನ್ಸ್ ಅಲ್ಲಿ ನೇರವಾಗಿ ಪ್ರಶ್ನೆ ಬಂದೇ ಬರುತ್ತೆ, ಎಕನಾಮಿಕ್ ಸಿಚುವೇಶನ್ ಆರ್ ದ ಪ್ರೆಸೆಂಟ್ ಎಕನಾಮಿಕ್ ಸ್ಟೇಟಸ್, ವೈ ಇಟ್ ವಾಸ್ ಫೇಲ್ಡ್ ಟು ಹ್ಯಾವ್ ದ ಆರ್ ವೈ ಇಟ್ ವಾಸ್ ಫೇಲ್ಡ್ ಇನ್ ಡಿಕ್ಲೈನಿಂಗ್ ದ GDP ಗ್ರೋತ್ ರೇಟ್ ಅಂತ ಹೇಳ್ತಿರ್ತಾನೆ. ಹಾಗಾಗಿ ಪ್ರಸ್ತುತ ಕಾಂಟೆಕ್ಸ್ಟ್ ಇರುವಂತದ್ದೇನು. ಪ್ರಸ್ತುತ ಸಂದರ್ಭದಲ್ಲಿ ಕಂಟೆಕ್ಸ್ಟ್ ಇದ್ದಿದ್ದು ವೈ ದ ಪರ್ಟಿಕ್ಯುಲರ್ ಟಾಪಿಕ್ ವಾಸ್ ದೇರ್ ಇನ್ ದ ನ್ಯೂಸ್ ಅಂದ್ರೆ ದ ಎಕನಾಮಿಕ್ ವಾಸ್ ಕಂಪ್ಲೀಟ್ಲಿ ಡಿಕ್ಲೈನ್. ದ ಇಂಡಿಯನ್ ಎಕಾನಮಿ ವಾಸ್ ಡಿಕ್ಲೈನ್ಡ್ ಅಂತ ನೋಡ್ತೀವಿ. ಎಕಾನಮಿ ಈಸ್ ಅ ಡೌನ್ ಟರ್ನ್ ಅಂತ ನೋಡ್ತೀವಿ. ಏನಿದು ಡೌನ್ ಟರ್ನ್, ವಿಚ್ ಇಸ್ ನಥಿಂಗ್ ಬಟ್ ಡಿಕ್ಲೈನ್ ಆಗ್ತಾ ಇದೆ. ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಬೆಳವಣಿಗೆ ದರ ಕ್ಷೀಣಿಸುವಂತದ್ದನ್ನ ನೋಡ್ತೇವೆ. ಆ ಬೆಳವಣಿಗೆ ದರ 7.6% ಇರುವಂತದ್ದು ನೌ ಇಟ್ ವಾಸ್ ಬಿನ್ ಡಿಕ್ಲೈನ್ ಟು 6.9% ಆಫ್ ದ ಗ್ರೋತ್ ರೇಟ್. ಬೆಳವಣಿಗೆ ದರ ಹೇಗೆ ಅಂದಾಜು ಮಾಡಲಾಗುತ್ತೆ ಅಂತೇಳಿ ಆಲ್ರೆಡಿ ನಾವು ಹಿಂದಿನ ಸೆಷನ್ಸ್ ಗಳಲ್ಲಿ ಚರ್ಚೆನ ಮಾಡಿದ್ವಿ. ಅದಕ್ಕೆ ಹೆಚ್ಚಿನ ಮಾಹಿತಿಯನ್ನು ಬೇಕು ಅಂತಂದ್ರೆ ಎಕನಾಮಿ ಮಾಸ್ಟರ್ ಕೋರ್ಸ್ ಅನ್ನ ಲಾಂಚ್ ಆಗಿದೆ. ಅದನ್ನ ನೀವು ಜಾಯಿನ್ ಆಗಿದ್ರೆ, ಅಗೇನ್ ಜಾಯಿನ್ ಆದ್ರೆ ಅದರಲ್ಲಿ ನಿಮ್ಗೆ ಸಂಪೂರ್ಣ ಎಕನಾಮಿಕ್ ಕ್ಲಾಸಸ್ ನಿಮ್ಗೆ ಲಭ್ಯವಾಗುತ್ತೆ. ಅದು ಬೋತ್ ಆನ್ಲೈನ್, ಎಸ್ಪೆಷಲಿ ಆನ್ಲೈನ್ ಕ್ಲಾಸಸ್ ಇರುವ ಕಾರಣದಿಂದ ಬೈಲಾಂಗ್ವೇಜ್ ಅಲ್ಲಿ ಇರುತ್ತೆ ಅಂಡ್ ಯು ವಿಲ್ ಗೆಟ್ ಬೋತ್ ಆನ್ಲೈನ್ ಆಸ್ ವೆಲ್ ಆಸ್ ಟು ದ ರೆಕಾರ್ಡೆಡ್ ಅಕ್ಸೆಸ್ ಇರುವಂತದ್ದನ್ನ ನೋಡ್ತೀವಿ. ಬೆಳವಣಿಗೆ ದರ ಅಂತಂದ್ರೆ ಮೂಲ ವರ್ಷದ ಆಧಾರವಾಗಿ ಪ್ರಸ್ತುತ ವರ್ಷದಲ್ಲಿ ಬೆಳವಣಿಗೆ ದರ ಯಾಕೆ ಕಡಿಮೆ ಆಗ್ತಾ ಇದೆ ಅಂದ್ರೆ ಇಟ್ ಇಸ್ ಬಿಕಾಸ್ ಆಫ್ ದ ಬೇಸ್ ಇಯರ್ ಅಂತ ನೋಡ್ತೀವಿ. ದ ಒನ್ ಆಫ್ ದ ಮೇಜರ್ ರೀಸನ್ ವೈ ದ ಎಕನಾಮಿಕ್ ಗ್ರೋತ್ ರೇಟ್ ವಾಸ್ ಡಿಕ್ಲೈನ್ಡ್ ಅಂತ ಬಂದ್ರೆ ಇಟ್ ವಾಸ್ ಬೇಸ್ ಇಯರ್. ಭಾರತದ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡುವಂತದ್ದು GDP ಗೆ ಅನುಸಾರವಾಗಿ. ಈಗ GDP ಯ ಮೂಲ ವರ್ಷ ಯಾವುದು ಅಂತಂದ್ರೆ ಇಟ್ ವಾಸ್
2022-23 ವಾಸ್ ದ ಬೇಸ್ ಇಯರ್ ಫಾರ್ ದ ಎಸ್ಟಿಮೇಷನ್ ಆಫ್ ನ್ಯಾಷನಲ್ ಇನ್ಕಮ್ ಅಂತ ನೋಡ್ತೀವಿ. ಅರ್ಲಿಯರ್ ಇಟ್ ವಾಸ್ 2011-12 ಆಗಿತ್ತು. ನಾವು ಆಸ್ ಆಫ್ 2022-23 ವಾಸ್ ದ ಬೇಸ್ ಇಯರ್. ಈಗ ಯಾವಾಗ ಬೆಳವಣಿಗೆ ದರ ಬದಲಾವಣೆ ಆಗುತ್ತೋ, ಸೊ ಬೆಳವಣಿಗೆ ದರ ಬದಲಾವಣೆ ಆಗ್ತಾ ಇತ್ತು ಅಂತಂದ್ರೆ ಅದನ್ನೇ ನಾವು ನೋಡ್ತಾ ಇದೀವಿ. ಇಲ್ಲಿ ನಾಮಿನಲ್ ನ್ಯಾಷನಲ್ ಇನ್ಕಮ್ ಅಂದ್ರೆ ಪ್ರಸ್ತುತ ಸಂದರ್ಭದ ಆದಾಯ ಆರ್ ಡಿವೈಡೆಡ್ ಬೈ ರಿಯಲ್ ನ್ಯಾಷನಲ್ ಇನ್ಕಮ್ ಅಂದ್ರೆ ಪ್ರಸ್ತುತ ವರ್ಷದಲ್ಲಿ ಅಂದಾಜು ಮಾಡುವಂತದ್ದು ಡಿವೈಡೆಡ್ ಬೈ ನೈಜ ವರ್ಷ ಅನ್ನುವಂಥದ್ದೇನೋ ಮೂಲ ವರ್ಷ ಬೇಸ್ ಇಯರ್ ಅಂತ ನೋಡ್ತೇವಲ್ಲ, ಬೇಸ್ ಇಯರ್ ಅಲ್ಲಿ ಅಂದಾಜು ಮಾಡುವಂಥದ್ದು ಇಂಟು 100 ಅಂತ ನೋಡ್ತೀವಿ. ಸೊ ದಿಸ್ ಇಸ್ ಆಕ್ಚುಲಿ ದ ಗ್ರೋತ್ ರೇಟ್ ಆಫ್ ದ ಇಂಡಿಯಾಸ್ ಎಕಾನಮಿ ಅಂತ ನೋಡ್ತೀವಿ ಟು ಎಸ್ಟಿಮೇಟ್ ದ ಗ್ರೋತ್ ರೇಟ್. ಇದನ್ನೇ ನಾವು GDP ಡಿಫ್ಲೇಟರ್ ಅಂತಾನು ಕರಿತೀವಿ. ಸೊ ಇದಕ್ಕನುಸಾರವಾಗಿ ನೋಡುವಂತದ್ದಾದ್ರೆ ಭಾರತ ದೇಶದ ಬೆಳವಣಿಗೆ ದರ ಇವಾಗ ಕಡಿಮೆ ಆಗುವಂತದ್ದನ್ನ ನೋಡಿದಾಗ ಕಡಿಮೆ ಆಗ್ತಾ ಇದೆ. ಅಂಡ್ ವಿತ್ ರೆಸ್ಪೆಕ್ಟ್ ಟು ದ ನ್ಯಾಷನಲ್ ಇನ್ಕಮ್ ಅನ್ನು ನೋಡಿದಾಗ, ಸೊ ಭಾರತದ ರಾಷ್ಟ್ರೀಯ ಆದಾಯವನ್ನು ನೋಡಿದಾಗ ವಿಚ್ ಇಸ್ ಎಸ್ಟಿಮೇಟೆಡ್ ಆಸ್ ಪಾರ್ಟ್ ಆಫ್ GDP ಎಟ್ ದ ಮಾರ್ಕೆಟ್ ಪ್ರೈಸ್ ಅಂತ ನೋಡಿದ್ವಿ. ಮಾರುಕಟ್ಟೆ ಬೆಲೆಯಲ್ಲಿ ರಾಷ್ಟ್ರೀಯ ಆದಾಯವನ್ನ ಅಂದಾಜು ಮಾಡ್ತಾ ಇದೀವಿ. ನೌ ಇಟ್ ವಾಸ್ ಬೀನ್ ಡಿಕ್ಲೈನ್ಡ್ ಫ್ರಮ್ 4th ಪೊಸಿಷನ್ ಟು 6th ಪೊಸಿಷನ್ ಅಂತ ನೋಡ್ತಾ ಇದ್ವಿ. ಸೊ ಮೊದಲು 4ನೇ ಸ್ಥಾನದಲ್ಲಿ ಇರುವಂತಹ ಭಾರತ ದೇಶದ ರ್ಯಾಂಕಿಂಗ್ ಈಗ 6ನೇ ಸ್ಥಾನದಲ್ಲಿದೆ. ಅಂಡ್ 6ನೇ ಸ್ಥಾನದಲ್ಲಿದ್ದು, ಸೊ ಅರ್ಲಿಯರ್ ಇಟ್ ವಾಸ್ ಹ್ಯಾವಿಂಗ್ $4.18 ಟ್ರಿಲಿಯನ್ ಎಕಾನಮಿ ಆರ್ಥಿಕತೆಯನ್ನು ಹೊಂದಿರುವಂತಹ ಭಾರತ ದೇಶ ನೌ ಇಟ್ ವಾಸ್ ಬಿನ್ ಡಿಕ್ಲೈನ್ ಟು $3.92 ಟ್ರಿಲಿಯನ್ ಎಕಾನಮಿ. ಸೊ ಭಾರತ ದೇಶದ ಆರ್ಥಿಕತೆ ಅಥವಾ ರಾಷ್ಟ್ರದ ಆದಾಯ $4.18 ಟ್ರಿಲಿಯನ್ ಎಕಾನಮಿಯನ್ನು ಹೊಂದಿರುವಂತದ್ದು ಈಗ 2026-27ರಲ್ಲಿ 2026ರ ಅವಧಿಯಲ್ಲಿ $3.92 ಟ್ರಿಲಿಯನ್ ಎಕಾನಮಿಯನ್ನು ಹೊಂದಿದೆ. ಸೊ ಇದು ಬೆಳವಣಿಗೆ ದರ ಕಡಿಮೆ ಆಗೋದ್ರೊಂದಿಗೆ ಆರ್ಥಿಕತೆಯಲ್ಲಿ ರಾಷ್ಟ್ರೀಯ ಆದಾಯದ ಮಟ್ಟವೂ ಸಹ ಕಡಿಮೆ ಆಗಿರುವಂತದನ್ನ ಕಾಣ್ತೀವಿ ಸ್ನೇಹಿತರೆ. ಸೊ ಇದೇ ಈಗ ನ್ಯೂಸ್ ಅಲ್ಲಿ ಇರುವಂತದ್ದು. ಇದಕ್ಕೆ ಅತಿ ಮುಖ್ಯವಾದ ಕಾರಣ ಏನು ಅನ್ನುವಂಥದ್ದನ್ನ ಇಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ. ಸೊ ದಿಸ್ ವಾಸ್ ದ ಪ್ರೆಸೆಂಟ್ ಸಿಚುವೇಶನ್. ಕಂಟೆಕ್ಸ್ಟ್ ಇದ್ದಿದ್ದು ಎಕಾನಮಿ ವಾಸ್ ಡೌನ್ ಟ್ರೋಡನ್. ಆರ್ಥಿಕ ವ್ಯವಸ್ಥೆಯಲ್ಲಿ ಬೆಳವಣಿಗೆ ದರ ಸಂಪೂರ್ಣವಾಗಿ ಕಡಿಮೆ ಆಗುವಂತದ್ದನ್ನ ನೋಡ್ತಾ ಇದೀವಿ. ಸೊ ಈಗ ದ ಪ್ರೆಸೆಂಟ್ ಸಿಚುವೇಶನ್ ಏನಾಗ್ತಾ ಇದೆ, ದ ಬೆಳವಣಿಗೆ ದರ ಮತ್ತು ಅಗೇನ್ ರಾಷ್ಟ್ರೀಯ ಆದಾಯದ ಮಟ್ಟ ಕುಸಿತವಾಗ್ತಿರುವಂತದ್ದನ್ನ ನೋಡ್ತೀವಿ. ಸೊ ಯೂಶಲಿ ಇವೆರಡೇ ಪ್ರೆಸೆಂಟ್ ಸಿಚುವೇಶನ್ ಅಲ್ಲ. ದ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ವೈ ಅಗೇನ್ ಇಟ್ ವಾಸ್ ಬೀನ್ ರೆಡ್ಯೂಸ್ಡ್ ಅಂತ ಬಂದಾಗ ದ ಫಸ್ಟ್ ರೀಸನ್ ಹೇಳ್ತಿರುವಂತದ್ದು ದ ಗ್ರೋತ್ ರೇಟ್, ದ ಸೆಕೆಂಡ್ ರೀಸನ್ ವಾಸ್ ರಿಲೇಟೆಡ್ ಟು ನ್ಯಾಷನಲ್ ಇನ್ಕಮ್, ಅಂಡ್ ದ ಥರ್ಡ್ ಈಗ ಇದರಿಂದ ಏನೆಲ್ಲ ಆಗ್ತಾ ಇದೆ ಪ್ರಸ್ತುತ ಸಂದರ್ಭದಲ್ಲಿ ಭಾರತದ ಆರ್ಥಿಕತೆಯಲ್ಲಿ ಡ್ಯೂ ಟು ದ ಗ್ಲೋಬಲ್ ಟೆನ್ಷನ್ಸ್ ಅಂತ ನೋಡ್ತೀವಿ. ಸೊ ಗ್ಲೋಬಲ್ ಟೆನ್ಷನ್ಸ್ ಇರುವ ಕಾರಣಕ್ಕಾಗಿ ಜಾಗತಿಕ ಮಟ್ಟದಲ್ಲಿ ಘರ್ಷಣೆಗಳು ಉದ್ಭವ ಆಗ್ತಿರುವಂತ ಕಾರಣಕ್ಕಾಗಿ ಎಸ್ಪೆಷಲಿ ಡ್ಯೂ ಟು ದ ಇಸ್ರೇಲ್, ಇರಾನ್ ಅಂಡ್ ಅಮೆರಿಕ ಅಂತ ನೋಡ್ತೀವಲ್ಲ, ಈ ಮೂರು ದೇಶಗಳ ನಡುವೆ ಆಗಿರುವಂತ ಎಸ್ಪೆಷಲಿ ಇರಾನ್ ಮತ್ತು ಅಮೆರಿಕ ದೇಶದೊಂದಿಗೆ ಆಗುವಂತ ಜಾಗತಿಕ ಮಟ್ಟದ ಯುದ್ಧದ ಪರಿಣಾಮದಿಂದಾಗಿ ಈಗ ಬೆಳವಣಿಗೆ ದರ ಕಡಿಮೆ ಆಗ್ತಾ ಇದೆ. ಸೊ ಇದರಿಂದ ಏನಾಗ್ತಾ ಇದೆ, ಇಟ್ ವಾಸ್ ಅಗೇನ್ ಡಿಕ್ಲೈನಿಂಗ್ ದ ಇನ್ವೆಸ್ಟ್ಮೆಂಟ್ಸ್. ಹೂಡಿಕೆಯ ಮಟ್ಟನೂ ಸಹ ಕಡಿಮೆ ಆಗ್ತಾ ಇದೆ. ದ ಇನ್ವೆಸ್ಟ್ಮೆಂಟ್ಸ್ ಆರ್ ಆಲ್ಸೋ ಕಂಪ್ಲೀಟ್ಲಿ ಬಿನ್ ಡಿಕ್ಲೈನ್. ಸೊ ಅಲ್ಲಿ ಬೇಡಿಕೆನೆ ಕಡಿಮೆ ಆಗ್ತಾ ಇದೆ ಅಲ್ಲ, ಫ್ಲೋ ಆಗ್ತಾ ಇಲ್ಲ, ಹಣಕಾಸು ಚಲನೆಯಲ್ಲಿ ಇಲ್ಲ, ಜನಸಾಮಾನ್ಯರಲ್ಲಿ ಅಸ್ಥಿರತೆ ಇದೆ, ಆರ್ಥಿಕತೆಯಲ್ಲಿ ಅಸ್ಥಿರತೆಯನ್ನು ಹೊಂದಿರುವಂತದ್ದನ್ನು ನೋಡ್ತಿದ್ದ. ಎಕನಾಮಿ ವಾಸ್ ಕಂಪ್ಲೀಟ್ಲಿ ಅಂಡರ್ ದ ಅನ್ಸ್ಟೇಬಲ್ ಎಕನಾಮಿಯಲ್ಲಿ ಯೂಶಲಿ ದ ಪಬ್ಲಿಕ್ ದೇ ವಿಲ್ ನಾಟ್ ಇನ್ವೆಸ್ಟ್ ಇನ್ ಟು ದ ಮಾರ್ಕೆಟ್. ಸೊ ಈಸಿಲಿ ದ ಲಿಕ್ವಿಡೇಟೆಡ್ ಅಮೌಂಟ್ ವಿಲ್ ನಾಟ್ ಬಿನ್ ಇನ್ವೆಸ್ಟೆಡ್ ಇನ್ ಟು ದ ಮಾರ್ಕೆಟ್ ಅಂತ ನೋಡ್ತೀವಿ. ಯೂಶಲಿ ದ ಪಬ್ಲಿಕ್ ವಾಂಟ್ಸ್ ಟು ಸೇವ್ ಸರ್ಟೆನ್ ಅಮೌಂಟ್ ಡ್ಯೂರಿಂಗ್ ದ ಎಮರ್ಜೆನ್ಸೀಸ್ ಅಂತ ಹೇಳ್ತೀವಿ. ಸೊ ಆದ ಕಾರಣದಿಂದಾಗಿ ಈಗ ಬೇಡಿಕೆನೆ ಇಲ್ಲದೆ ಇದ್ದಾಗ ಅಲ್ಟಿಮೇಟ್ಲಿ ಹೂಡಿಕೆ ಮಟ್ಟ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ಬೇಡಿಕೆ ಇದೆ, ಬಟ್ ಜನಸಾಮಾನ್ಯರು ಹೂಡಿಕೆಯನ್ನು ಮಾಡುವಂತದ್ರಲ್ಲಿ ಅಥವಾ ವೆಚ್ಚಗಳನ್ನು ಮಾಡುವಂತದ್ದು ಕಡಿಮೆ ಆಗಿದೆ. ಆದ್ದರಿಂದಾಗಿ ಹೂಡಿಕೆ ಮಟ್ಟ ಕಡಿಮೆ ಆಗುವಂತದ್ದನ್ನ ನೋಡ್ತೀವಿ. ದಿಸ್ ವಾಸ್ ದ ಥರ್ಡ್ ಮೇಜರ್ ರೀಸನ್ ಆರ್ ದ ಪ್ರೆಸೆಂಟ್ ಸಿಚುವೇಶನ್ ಆಫ್ ದ ಎಕಾನಮಿ. ಅಂಡ್ ಫೋರ್ತ್ ಒನ್ ವಾಸ್ ದ ಟ್ರೇಡ್ ಡೆಫಿಸಿಟ್ಸ್. ಸೊ ಇವುಗಳಿಂದ ಏನಾಗ್ತಾ ಇದೆ ಇವಾಗ, ಈ ಎಲ್ಲಾ ಕಾರಣಗಳಿಂದಾಗಿ ಭಾರತದಲ್ಲಿ ವ್ಯಾಪಾರದಲ್ಲಿ ಕೊರತೆ ಉದ್ಭವ ಆಗುವಂತದ್ದನ್ನ ನೋಡ್ತೀವಿ. ದ ಟ್ರೇಡ್ ಡೆಫಿಸಿಟ್ಸ್, ವ್ಯಾಪಾರದ ಕೊರತೆಗಳು ಉದ್ಭವ ಆಗುವಂತದ್ದನ್ನ ನೋಡ್ತೀವಿ. ಸೊ ಇದರಲ್ಲಿನೇ ಅತಿ ಪ್ರಮುಖವಾಗಿ ಒಂದು ಟರ್ಮ್ ಅನ್ನ ನೋಡ್ತೀವಿ ನಾವು. ಈ ಟರ್ಮ್ ಅನ್ನೇ ನೇರವಾಗಿ ನಿಮ್ಗೆ ಪ್ರಶ್ನೆಯಾಗಿ ಕೇಳ್ತಾರೆ. ಇಟ್ ವಾಸ್ ಟ್ವಿನ್ ಡೆಫಿಸಿಟ್ಸ್ ಅಂತ ನೋಡ್ತೀವಿ. ಸೊ ಟ್ರೇಡ್ ಡೆಫಿಸಿಟ್ಸ್ ಆರ್ ವೆರಿ ಸಿಂಪಲ್. ಸೊ ಟ್ರೇಡ್ ಡೆಫಿಸಿಟ್ ಅಂದ್ರೆ ಏನಾಗುತ್ತೆ, ದ ಇಂಪೋರ್ಟ್ಸ್ ಅಂಡ್ ಎಕ್ಸ್ಪೋರ್ಟ್ಸ್ ಅಂತ ನೋಡ್ತೀವಲ್ವಾ ನಾವು. ಸೊ ಅಂದ್ರೆ ಟ್ರೇಡ್ ಡೆಫಿಸಿಟ್ ಅಂದ್ರೆ ಅರ್ಥ ಏನಿದೆ, ವೇರ್ ಇಂಪೋರ್ಟ್ಸ್ ಆರ್ ಮೋರ್ ದೆನ್ ದ ಎಕ್ಸ್ಪೋರ್ಟ್ಸ್ ಅಂತ ನೋಡ್ತಾ ಇದ್ದೀವಿ. ಭಾರತದ ವ್ಯವಸ್ಥೆಯನ್ನು ನೋಡಿದಾಗ ರಫ್ತು ಮಟ್ಟಕ್ಕಿಂತ ಆಮದು ಮಟ್ಟದ ಪ್ರಮಾಣ ಹೆಚ್ಚಾಗ್ತಾ ಇದೆ. ಸೊ ಈಗ ಆಮದು ಮಟ್ಟದ ಪ್ರಮಾಣ ಹೆಚ್ಚಾಗ್ತಿರುವ ಕಾರಣದಿಂದಾಗಿ ಇಟ್ ಲೀಡ್ಸ್ ಟು ಅಗೇನ್ ಏನಾಗುತ್ತೆ,
ದ ಡೆಪ್ರಿಸಿಯೇಷನ್ ಆಫ್ ದ ಕರೆನ್ಸಿ. ದಿಸ್ ವಾಸ್ ದ ಫಿಫ್ತ್ ರೀಸನ್. ದ ಡೆಪ್ರಿಸಿಯೇಷನ್ ಆಫ್ ದ ಕರೆನ್ಸಿ, ಭಾರತದ ಕರೆನ್ಸಿಯ ಮೌಲ್ಯ ಕ್ಷೀಣಿಸುವಂತದ್ದನ್ನು ನೋಡ್ತೀವಿ. ದ ಡೆಪ್ರಿಸಿಯೇಷನ್ ಆಫ್ ದ ಕರೆನ್ಸಿ ಇಸ್ ಅಗೇನ್ ಒನ್ ಆಫ್ ದ ರೀಸನ್. ಸೊ $1 ನೌ ಇಟ್ ವಾಸ್ ಬೀಂಗ್ ಅರೌಂಡ್ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 96 rupees ಆಗ್ತಾ ಇದೆ. ಅಂಡ್ ಟು ಬಿ ಪ್ರಿಸೈಸ್ಲಿ ಹೇಳ್ಬೇಕಾದ್ರೆ, ಟು ಬಿ ಎಕ್ಸಾಕ್ಟ್ ಡೇಟಾವನ್ನ ಕೊಡಬೇಕಾದ್ರೆ 96.86 rupees ಅಂತ ನೋಡ್ತೀವಿ. $1 ಬೆಲೆ ಈಗ ಭಾರತಕ್ಕೆ ಕಂಪೇರ್ ಮಾಡಿದಾಗ 96 ರೂಪಾಯಿ 86 ಪೈಸೆ ಆಗಿದೆ. ಇದು ಅತಿ ಪ್ರಮುಖವಾದ ಕಾರಣ. ಇದರಿಂದ ಇದು ಡೆಪ್ರಿಷಿಯೇಟ್ ಆಗ್ಲಿಕ್ಕೆ ಕಾರಣ ಏನ್? ಅಗೇನ್ ವಿ ಆರ್ ಇಂಪೋರ್ಟಿಂಗ್ ಮೋರ್ ಫ್ರಮ್ ದ ಅದರ್ ಕಂಟ್ರೀಸ್ ಅಂತ ನೋಡ್ತೀವಿ. ಆಮದು ಮಟ್ಟ ಹೆಚ್ಚಾದ ಕಾರಣದಿಂದ ರೂಪಾಯಿಯ ಮೌಲ್ಯ ಕುಸಿತವಾಗ್ತಿರುವಂತದ್ದನ್ನ ನೋಡ್ತೀವಿ. ಇದರಿಂದಾಗಿ ಏನಾಗ್ತಾ ಇದೆ ಇವಾಗ? ದ ಟ್ರೇಡ್ ಡೆಫಿಸಿಟ್ಸ್ ಆಗ್ತಾ ಇದೆ. ಟ್ರೇಡ್ ಡೆಫಿಸಿಟ್ ಅಲ್ಲಿ ಅದರಲ್ಲಿ ಪ್ರಮುಖವಾಗಿ ಇಂಡಿಯಾ ಈಸ್ ಫೇಸಿಂಗ್ ದ ಟ್ವಿನ್ ಡೆಫಿಸಿಟ್ಸ್. ಸೊ ಟ್ವಿನ್ ಡೆಫಿಸಿಟ್ ಅಂದ್ರೆ ಅರ್ಥ ಏನ್ ಇವಾಗ? ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಟ್ವಿನ್ ಡೆಫಿಸಿಟ್ಸ್ ಅಂದ್ರೆ ಒಂದು ಫಿಸಿಕಲ್ ಡೆಫಿಸಿಟ್ಸ್ ಅಂತ ಕರಿತೀವಿ, ಪ್ಲಸ್ ಕರೆಂಟ್ ಅಕೌಂಟ್ ಡೆಫಿಸಿಟ್ಸ್ ಅಂತ ಕರಿತೀವಿ. ಸೊ ವಿ ಆರ್ ಹ್ಯಾವಿಂಗ್ ದ ಟ್ರೇಡ್ ಡೆಫಿಸಿಟ್ಸ್ ವಿತ್ ರೆಸ್ಪೆಕ್ಟ್ ಟು ದ ಇಂಟರ್ನ್ಯಾಷನಲ್ ಲೆವೆಲ್. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಹಿವಾಟುಗಳು ಮಾಡುವಂತಹ ಸಂದರ್ಭದಲ್ಲಿ ವ್ಯಾಪಾರದ ಕೊರತೆ ಉದ್ಭವ ಆಯಿತು ಅಂದ್ರೆ ಅದು ಕರೆಂಟ್ ಅಕೌಂಟ್ ಡೆಫಿಸಿಟ್, ಚಾಲ್ತಿ ಖಾತೆಯ ಕೊರತೆಗಳು ಅಂತ ಕರಿತೀವಿ. ಟ್ರೇಡ್, ಸರ್ವಿಸಸ್ ಅಂಡ್ ಯೂಶಲಿ ಇಟ್ ಆಲ್ಸೋ ರಿಲೇಟೆಡ್ ಟು ದ ಟ್ರಾನ್ಸ್ಫರ್ ಪೇಮೆಂಟ್ಸ್ ಅಂತ ಕರಿತೀವಿ. ವರ್ಗಾವಣೆ ಪಾವತಿಗಳು ಕಡಿಮೆ, ಹೂಡಿಕೆಗಳು ಕಡಿಮೆ ಆಗ್ತಾ ಇದಾವೆ. ಸೊ ಭಾರತಕ್ಕೆ ಬರುವಂತ ಆದಾಯಗಳು ಕಡಿಮೆ ಆಗ್ತಾ ಇದಾವೆ. ಸೊ ಹಾಗಾಗಿ ಕರೆಂಟ್ ಅಕೌಂಟ್ ಡೆಫಿಸಿಟ್ಸ್. ಕರೆಂಟ್ ಅಕೌಂಟ್ ಡೆಫಿಸಿಟ್ಸ್ ಇಟ್ ಸೆಲ್ಫ್ ಇಸ್ ನಥಿಂಗ್ ಬಟ್ ಇನ್ಕಮ್ ವಾಸ್ ಲೆಸ್ ದೆನ್ ದ ಎಕ್ಸ್ಪೆಂಡಿಚರ್ ಆಫ್ ದ ಗವರ್ಮೆಂಟ್. ಆರ್ ಎಕ್ಸ್ಪೆಂಡಿಚರ್ ಅನ್ನೋದಕ್ಕಿಂತ ಇಟ್ ವಾಸ್ ಇನ್ಕಮ್ ಇಸ್ ಲೆಸ್ ದೆನ್ ದ ಬಾರೋವಿಂಗ್ಸ್ ಅಂತ ನೋಡ್ತಾ ಇದ್ವಿ. ಸೊ ಗವರ್ಮೆಂಟ್ ಇಸ್ ನೌ ಫೋಕಸಿಂಗ್ ಆನ್ ಬಾರೋವಿಂಗ್ಸ್. ಸೊ ಸರ್ಕಾರ ಅತಿ ಹೆಚ್ಚಿನ ಮಟ್ಟದಲ್ಲಿ ಸಾಲವನ್ನು ಪಡೆಯುವಂತದ್ದನ್ನು ನೋಡ್ತೀವಿ. ಯಾಕಂದ್ರೆ ವ್ಯಾಪಾರದ ಕೊರತೆ ಉದ್ಭವ ಆದ ಕಾರಣದಿಂದ, ರೂಪಾಯಿಯ ಮೌಲ್ಯ ಕುಸಿತವಾದ ಕಾರಣದಿಂದಾಗಿ ಈಗ ಬೇರೆ ದೇಶಗಳಿಗೆ ಅವಲಂಬನೆ ಆಗ್ಲೇಬೇಕಾಗತ್ತೆ. ಅಂಡ್ ಫಿಸಿಕಲ್ ಡೆಫಿಸಿಟ್ಸ್ ಅಂದ್ರೆ ಏನು? ವಿಚ್ ಇಸ್ ದ ಟೋಟಲ್ ಎಕ್ಸ್ಪೆಂಡಿಚರ್ ಆಫ್ ದ ಗವರ್ಮೆಂಟ್ ಮೈನಸ್ ದ ಟೋಟಲ್ ರಿಸಿಪ್ಟ್ಸ್ ಆಫ್ ದ ಗವರ್ಮೆಂಟ್ ಎಕ್ಸೆಪ್ಟ್ ದ ಬಾರೋವಿಂಗ್ಸ್. ಈ ಬೇರೆ ದೇಶಗಳಿಂದ ಪಡೆಯುವಂತ ಸಾಲ ನಾವು ಮರುಪಾವತಿ ಮಾಡಬೇಕಾಗತ್ತೆ. ಹಾಗಾಗಿ ಅದನ್ನ ಇಲ್ಲಿ ಮೈನಸ್ ಮಾಡ್ತಾ ಇದ್ದೀವಿ ಟೋಟಲ್ ರಿಸಿಪ್ಟ್ಸ್ ಅಲ್ಲಿ. ಟೋಟಲ್ ಎಕ್ಸ್ಪೆಂಡಿಚರ್ ಮೈನಸ್ ಟೋಟಲ್ ರಿಸಿಪ್ಟ್ಸ್, ಒಟ್ಟು ವೆಚ್ಚಗಳು ಮೈನಸ್ ಒಟ್ಟು ಸ್ವೀಕೃತಿಗಳು, ಅದರಲ್ಲಿ ಸಾಲದ ಮಟ್ಟ ಬರಲ್ಲ. ಸೊ ಇವೆಲ್ಲ ಅಂಶಗಳಿಂದಾಗಿ ಏನಾಗುತ್ತೆ? ಈ ಎರಡು ಅಂಶಗಳನ್ನು ಕೂಡಿದರೆ ಅದನ್ನೇ ನಾವು ದ ಟ್ವಿನ್ ಡೆಫಿಸಿಟ್ಸ್ ಅಂತ ಕರಿತೀವಿ. ಇಂಡಿಯಾ ಈಸ್ ನೌ ಅಗೇನ್ ಫೇಸಿಂಗ್ ದ ಪ್ರಾಬ್ಲಮ್ ಆಫ್ ಟ್ವಿನ್ ಡೆಫಿಸಿಟ್ಸ್. ಅಂಡ್ ಇಂಡಿಯಾ ಈಸ್ ಆಲ್ಸೋ ಫೇಸಿಂಗ್ ಅ ಚಕ್ರವ್ಯೂಹ ಚಾಲೆಂಜ್. ಸೊ ಅಗೇನ್ ದ ಪಾಯಿಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಇವೆಲ್ಲ ಕಾರಣಗಳಿಂದ ಏನಾಗ್ತಾ ಇದೆ ಇವಾಗ? ದ ಗವರ್ಮೆಂಟ್ ಆಫ್ ಇಂಡಿಯಾ ಇಸ್ ಫೇಸಿಂಗ್ ದ ಚಕ್ರವ್ಯೂಹ ಚಾಲೆಂಜ್ ಫಾರ್ ದ ಇನ್ವೆಸ್ಟ್ಮೆಂಟ್ಸ್. ಸೊ ಹೂಡಿಕೆಯ ಮಟ್ಟ ಕಡಿಮೆ ಆಗ್ತಾ ಇದೆ ಅಂತ ಹೇಳಿ ಹೇಳ್ತಾ ಇದೀವಲ್ವಾ ನಾವು. ಸೊ ಹೂಡಿಕೆಯ ಮಟ್ಟ ಕಡಿಮೆ ಆಗ್ತಾ ಇದೆ ಅಂದ್ರೆ ಈಗ ಭಾರತದಲ್ಲಿ ಹೂಡಿಕೆ ಮಾಡಿರುವಂತ ಜನಸಾಮಾನ್ಯರು ಏನಿದ್ದಾರೆ, ಹೂಡಿಕೆದಾರರು ಏನಿದ್ದಾರೆ, ಅವರಿಗೆ ಲಾಭ ದೊರೀತಾ ಇಲ್ಲ. ದೇ ಆರ್ ಎಂಟ್ರಿ ಈಸ್ ಈಸಿ ಅಂತ ನೋಡ್ತೀವಿ. ಮೀನ್ಸ್ ಇನ್ ಟರ್ಮ್ಸ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಅಲ್ಲಿ ದೇ ಎಂಟರ್ಡ್ ಇನ್ ಇಂಡಿಯಾ ಬಟ್ ಎಕ್ಸಿಟ್ ವಾಸ್ ಡಿಫಿಕಲ್ಟ್. ಇದನ್ನೇ ನಾವು ಚಕ್ರವ್ಯೂಹ ಚಾಲೆಂಜ್ ಅಂತ ಕರೀತೀವಿ. ಮಹಾಭಾರತದಲ್ಲಿ ಅಭಿಮನ್ಯು ಆ ಚಕ್ರವ್ಯೂಹದಲ್ಲಿ ಹೋಗುವಂತದ್ದು ಗೊತ್ತಿರುತ್ತೆ, ಆದ್ರೆ ವಾಪಸ್ ಬರ್ಲಿಕ್ಕೆ ಅವರಿಗೆ ದಾರಿ ಗೊತ್ತಿರಲ್ಲ. ಅದೇ ರೀತಿಯಲ್ಲಿ ಹೂಡಿಕೆದಾರರಿಗೆ ಭಾರತದಲ್ಲಿ ಬೇಡಿಕೆ ಇದ್ದಾಗ ಹೂಡಿಕೆ ಆಗ್ಬಿಡತ್ತೆ. ಅಲ್ಲಿ ಯಾವುದೇ ರೀತಿಯಾದ ನಿರ್ಬಂಧನೆಗಳಿಲ್ಲದೆ ಅತಿ ಹೆಚ್ಚು ಪ್ರಮಾಣದ ಹೂಡಿಕೆಗಳು ಭಾರತಕ್ಕೆ ಬರುತ್ತೆ. ಆದ್ರೆ ಈಗ ಬೇಡಿಕೆ ಇಲ್ಲದೆ ಇರುವ ಕಾರಣಕ್ಕಾಗಿ, ಅವರ ಲಾಭಾಂಶಗಳು ಕಡಿಮೆ ಆಗ್ತಿರುವಂತ ಕಾರಣಕ್ಕಾಗಿ ಈಗ ಹೊರಗಡೆ ಹೋಗ್ಲಿಕ್ಕೆ ಅವರಿಗೆ ಆಗ್ತಾ ಇಲ್ಲ. ಇದನ್ನೇ ಚಕ್ರವ್ಯೂಹ ಚಾಲೆಂಜ್ ಅಂತ ಕರಿತೀವಿ. ಸೊ ಈ ಕಾರಣಗಳಿಂದಾಗಿ ಏನಾಗುತ್ತೆ? ಈ ಎಲ್ಲಾ ಕಾರಣಗಳಿಂದ ಅಗೇನ್ ಇಂಡಿಯನ್ ಎಕಾನಮಿ ಇಟ್ ವಾಸ್ ಫೇಸಿಂಗ್ ದ ಲಾಸ್ಟ್ ಸಿಚುವೇಶನ್ ಆರ್ ದ ಚಾಲೆಂಜ್ ಆರ್ ವೈ ಇಟ್ ವಾಸ್ ಫೇಸಿಂಗ್ ದ ಚಾಲೆಂಜಸ್ ಅಂತ ಬಂದ್ರೆ ಪ್ರೆಸೆಂಟ್ ಎಕನಾಮಿಕ್ ಕನ್ಸರ್ನ್ಸ್ ಅಂತ ನೋಡ್ತಾ ಇದ್ದಾರೆ. ಪ್ರೆಸೆಂಟ್ ಸಿಚುವೇಶನ್ ಇಟ್ ಸೆಲ್ಫ್ ಆರ್ ನಥಿಂಗ್ ಬಟ್ ದೀಸ್ ಆರ್ ದ ಪ್ರೆಸೆಂಟ್ ಎಕನಾಮಿಕ್ ಕನ್ಸರ್ನ್ಸ್ ಆಫ್ ದ ಇಂಡಿಯಾ ಅಂತ ನೋಡ್ತಾ ಇದೀವಿ. ಸೊ ಇವೆಲ್ಲ ಕಾರಣಗಳಿಂದಾಗಿ ಕೊನೆಗೆ ಏನಾಗ್ತಾ ಇದೆ? ಇಟ್ ವಾಸ್ ಹ್ಯಾವಿಂಗ್ ದ ಮೇಜರ್ ಪ್ರಾಬ್ಲಮ್ ವಿತ್ ರೆಸ್ಪೆಕ್ಟ್ ಟು ದ ಸ್ಟಾಕ್ ಮಾರ್ಕೆಟ್. ಇಟ್ ವಾಸ್ ಕಂಪ್ಲೀಟ್ಲಿ ಹ್ಯಾವಿಂಗ್ ದ ಇಶ್ಯೂಸ್ ಇನ್ ದ ಸ್ಟಾಕ್ ಮಾರ್ಕೆಟ್. ಸ್ಟಾಕ್ ಮಾರ್ಕೆಟ್ ಅಂದಾಗ ಇಟ್ ಕಂಪ್ಲೀಟ್ಲಿ ಎಸ್ಪೆಷಲಿ ದ ಫೈನಾನ್ಷಿಯಲ್ ಸೆಕ್ಟರ್ ಅಂತ ನೋಡ್ತೀವಿ. ಸೊ ಲಾಂಗ್ ಟರ್ಮ್ ಪರ್ಫಾರ್ಮೆನ್ಸಸ್ ಗಳು ಕಡಿಮೆ ಆಗ್ತಾ ಇದಾವೆ ದೀರ್ಘಾವಧಿಯಲ್ಲಿ, ಮತ್ತು ಪ್ರಸ್ತುತ ಸಂದರ್ಭದಲ್ಲಿ ಅಲ್ಪಾವಧಿಯಲ್ಲಿನೂ ಸಹ ನಾವು ಹಿನ್ನಡೆಯನ್ನ ಅನುಭವಿಸುವಂತದ್ದ ನೋಡ್ತೀವಿ. ಬೋತ್ ಫೈನಾನ್ಷಿಯಲ್ ಸೆಕ್ಟರ್ ಅಂಡ್ ಎಸ್ಪೆಷಲಿ ದ ಮನಿ ಮಾರ್ಕೆಟ್ ಅಂಡ್ ದ ಕ್ಯಾಪಿಟಲ್ ಮಾರ್ಕೆಟ್ ಹ್ಯಾವ್ ಕಂಪ್ಲೀಟ್ಲಿ ಬೀನ್ ಡಿಕ್ಲೈನಿಂಗ್ ಇನ್ ಸ್ಟೇಜ್ ಅಂತ ನೋಡ್ತೀವಿ. ಇವೆಲ್ಲವೂ ದ ಪ್ರೆಸೆಂಟ್ ಎಕನಾಮಿಕ್ ಸಿಚುವೇಶನ್. ಹಾಗಾಗಿನೇ ಪ್ರಸ್ತುತ ಸಂದರ್ಭದಲ್ಲಿ ಭಾರತದ ಪ್ರಧಾನಮಂತ್ರಿಗಳು ನೇಷನ್ ಫಸ್ಟ್ ಪಾಲಿಸಿಯನ್ನು ತಗೊಂಡ್ಬರ್ತಾರೆ.
ಇವೆಲ್ಲ ಕಾರಣಗಳಿಗೆ, ಇವೆಲ್ಲ ಸ್ಥಿತಿಗತಿಗೆ, ಆರ್ಥಿಕತೆಯ ಸ್ಥಿತಿಗತಿಗಳಿಗೆ ಕಾರಣ ಏನಂದ್ರೆ ಇಂಡಿಯಾ ವಾಸ್ ಡಿಪೆಂಡೆಂಟ್ ಆನ್ ಅದರ್ ಕಂಟ್ರೀಸ್ ಅಲ್ವಾ. ಭಾರತ ದೇಶ ಬೇರೆ ದೇಶಗಳಿಗೆ ಅವಲಂಬನೆ ಆಗಿತ್ತು. ಹಾಗಾಗಿ ಪ್ರಧಾನ ಮಂತ್ರಿ ಅವರು ಭಾರತ ಮೊದಲು ಎಂಬ ನೀತಿಯನ್ನು ಜಾರಿಗೆ ತರುವಂತದನ್ನು ನೋಡ್ತೀವಿ. ದ ನೇಷನ್ ಫಸ್ಟ್ ಪಾಲಿಸಿ ವಿಚ್ ವಾಸ್ ಗಿವನ್ ಬೈ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಏನದು ಸ್ವಾವಲಂಬಿ ಆಗ್ಲಿಕ್ಕೋಸ್ಕರವಾಗಿ ಪ್ರಾಧಾನ್ಯತೆಯನ್ನು ಕೊಡ್ತಾ ಇದೆ. ದ ಮೇಜರ್ ಆಬ್ಜೆಕ್ಟಿವ್ ವಾಸ್ ಆತ್ಮನಿರ್ಭಾರತ. ದ ಆತ್ಮನಿರ್ಭರ್ ಭಾರತ್ ಅಂತ ನೋಡ್ತೀವಿ. ಇದರ ಪ್ರಮುಖ ಉದ್ದೇಶ ಏನಾಗಿತ್ತು ಮತ್ತೆ ಸಾರಿ ಇದರ ಪ್ರಮುಖ ಥೀಮ್ ಏನಾಗಿತ್ತು? ಇಟ್ ವಾಸ್ ವಿಕಸಿತ್ ಭಾರತ್ ಎಟ್ 2047, a developed India by the year 2047. 2047ಕ್ಕೆ ಭಾರತ ದೇಶ ಅಭಿವೃದ್ಧಿ ಹೊಂದಬೇಕು ಅನ್ನುವಂತ ಧ್ಯೇಯ ವಾಕ್ಯದಲ್ಲಿ ಈಗ ಆತ್ಮನಿರ್ಭಾರತಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡ್ತಾ ಇದೆ. ಸೊ ಈ ನೇಷನ್ ಫಸ್ಟ್ ಪಾಲಿಸಿ ಒಳಗಡೆ ರಾಷ್ಟ್ರದ ಪ್ರಧಾನ ಮಂತ್ರಿಗಳು ಸರಿಸುಮಾರು 7 ಪ್ಲೆಡ್ಜಸ್ ಅನ್ನ ಕೊಟ್ಟಿದ್ದಾರೆ ಫಾರ್ ದ ಇಂಡಿವಿಜುವಲ್ಸ್. ಭಾರತದಲ್ಲಿರುವಂತಹ ನಿವಾಸಿಗಳಿಗೆ, ಜನನಿವಾಸಿಗಳಿಗೆ ಕೆಲವು ನಿರ್ಬಂಧನೆಗಳನ್ನ ಹೇರಿದ್ದಾರೆ. ಆ ನಿರ್ಬಂಧನೆಗಳಲ್ಲಿ ಮೊದಲನೇದು ಯಾವುದು? ದ ಪಬ್ಲಿಕ್ ನೀಡ್ ಟು ರೆಡ್ಯೂಸ್ ದ ಫ್ಯೂಲ್ ಕನ್ಸಂಪ್ಷನ್ ಅಂತ ಹೇಳ್ತಾ ಇದೆ. ದ ಪಬ್ಲಿಕ್ ನೀಡ್ ಟು ರೆಡ್ಯೂಸ್ ಫ್ಯೂಲ್ ಕನ್ಸಂಪ್ಷನ್. ತೈಲ ಅನುಭೋಗವನ್ನ ಕಡಿಮೆಗೊಳಿಸಬೇಕು ಅಂತ ಹೇಳ್ತಾ ಇದೆ. ಯಾಕಂದ್ರೆ ಈಗ ಗ್ಲೋಬಲ್ ಟೆನ್ಷನ್ ಆಗ್ತಿರುವ ಕಾರಣದಿಂದ ಇಸ್ರೇಲ್, ಇರಾನ್, USA, ಗಲ್ಫ್ ಕಂಟ್ರೀಸ್ ಅಲ್ಲಿ ಯುದ್ಧದ ಭೀತಿ ಉದ್ಭವ ಆಗಿರುವ ಕಾರಣದಿಂದಾಗಿ ಕ್ರೂಡ್ ಆಯಿಲ್ ಪ್ರೈಸಸ್ ಇವಾಗ ಹೆಚ್ಚಾಗ್ತಿದಾವೆ. ಅದರಿಂದ ರೂಪಾಯಿಯ ಮೌಲ್ಯ ಕುಸಿತವಾದ ಕಾರಣದಿಂದ ಇಂಪೋರ್ಟ್ಸ್ ಆರ್ ಕಾಸ್ಟ್ಲಿಯರ್ ದೆನ್ ದ ಎಕ್ಸ್ಪೋರ್ಟ್ಸ್. ಅದಕ್ಕೋಸ್ಕರ ಜನಸಾಮಾನ್ಯರು ಈ ಫ್ಯೂಲ್ ಕನ್ಸಂಪ್ಷನ್ ಅನ್ನು ಕಡಿಮೆ ಮಾಡಬೇಕು ಅಂತ ಹೇಳ್ತಾ ಇದೆ. ನೆಕ್ಸ್ಟ್, ದ ಪಬ್ಲಿಕ್ ನೀಡ್ ಟು ಅವಾಯ್ಡ್ ಗೋಲ್ಡ್ ಪರ್ಚೇಸ್. ಚಿನ್ನವನ್ನ ಖರೀದಿ ಮಾಡುವಂತದ್ದು ಕಡಿಮೆ ಮಾಡಿ ಅಂತ ಹೇಳ್ತಾ ಇದೆ, ಅಥವಾ ಅದನ್ನ ಅಲ್ಪ ಮಟ್ಟಿಗೆ ಸ್ಥಿರತೆಯನ್ನು ತಗೊಂಡ್ಬನ್ನಿ, ಅಥವಾ ಅಲ್ಪ ಮಟ್ಟದಲ್ಲಿ ಅಟ್ಲೀಸ್ಟ್ 1 ವರ್ಷದವರೆಗೆ ಚಿನ್ನವನ್ನ ಖರೀದಿ ಮಾಡುವಂತದನ್ನ ರದ್ದುಗೊಳಿಸಿ ಅಂತ ಹೇಳ್ತಾ ಇದೆ. ವೇರ್ ದ ಪಬ್ಲಿಕ್ ನೀಡ್ ಟು ಅವಾಯ್ಡ್ ದ ಪರ್ಚೇಸ್ ಆಫ್ ಗೋಲ್ಡ್ ಎಟ್ ಲೀಸ್ಟ್ ಫಾರ್ ಎ ಪೀರಿಯಡ್ ಆಫ್ 1 year. ಅಟ್ಲೀಸ್ಟ್ ಮುಂದಿನ 1 ವರ್ಷದ ಅವಧಿಗೆ ಚಿನ್ನ ಖರೀದಿಗಳು ಕಡಿಮೆ ಆಗ್ಬೇಕು ಅಂತ ಹೇಳ್ತಾ ಇದೆ. ದ ನೆಕ್ಸ್ಟ್ ಒನ್ ಇಸ್ ಕರ್ಟೇಲ್ ದ ಫಾರಿನ್ ಟ್ರಾವೆಲ್. ವಿದೇಶಿ ಪ್ರವಾಸ ಸ್ಥಳಗಳಿಗೆ ಹೋಗುವಂತದ್ದು ನಿರ್ಬಂಧನೆಗೊಳಿಸಲಾಗಿದೆ ಅಥವಾ ಕಡಿಮೆ ಮಾಡಿ ಅಂತ ಹೇಳ್ತಾ ಇದೆ. ನಿರ್ಬಂಧನೆ ಮಾಡ್ತಾ ಇಲ್ಲ, ಇದು ಪ್ರಧಾನಮಂತ್ರಿಗಳು ಜನಸಾಮಾನ್ಯರಿಗೆ ಏನು ಪ್ಲೆಡ್ಜ್ ಅನ್ನು ಕೊಡ್ತಾ ಇದ್ದಾರೆ. ಸೊ ಅನ್ನೆಸೆಸರಿ, ಈಗ ಅವಶ್ಯಕತೆ ಇದ್ದಾಗ ವಿದೇಶಿ ಪ್ರಯಾಣ ಮಾಡುವಂತದ್ದು ಒಳ್ಳೇದು, ಆದ್ರೆ ಅನಾವಶ್ಯಕವಾಗಿ ಪ್ರವಾಸೋದ್ಯಮಕ್ಕಾಗಿ ಹೋಗ್ತಿರ್ತಾರಲ್ಲ ಜನಸಾಮಾನ್ಯರು, ಅದನ್ನ ಕಡಿಮೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅಥವಾ ತಮ್ಮ ಮಕ್ಕಳು ಏನೋ ವಿದೇಶದಲ್ಲಿ ಇರುವಂತದನ್ನ ನೋಡ್ತೀವಿ ನಾವು. ಸೊ ತಂದೆ ತಾಯಿಗಳು ಇವಾಗ ಏನ್ ಮಾಡ್ತಾರೆ, ವಿದೇಶಗಳಿಗೆ ಹೋಗಿ ಬರುವಂತದನ್ನ ಮಾಡ್ತಾರೆ. ಸೊ ಅದನ್ನ ಕಡಿಮೆಗೊಳಿಸಿ ಅಲ್ಪ ಮಟ್ಟದಲ್ಲಿ, ಅಟ್ಲೀಸ್ಟ್ ಫಾರ್ ಎ ಪೀರಿಯಡ್ ಆಫ್ 1 year, ಕರ್ಟೆಲ್ ದ ಫಾರಿನ್ ಟ್ರಾವೆಲ್ ಅಂತ ಹೇಳ್ತಾ ಇದೆ. ನೆಕ್ಸ್ಟ್, ಯೂಶಲಿ ಟು ರೆಡ್ಯೂಸ್ ದ ಫ್ಯೂಲ್ ಕನ್ಸಂಪ್ಷನ್, ಅಗೇನ್ ವರ್ಕ್ ಫ್ರಮ್ ಹೋಮ್ ಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡ್ತಾ ಇದೆ. ಈಗ ಹಲವಾರು ಜನಸಾಮಾನ್ಯರು ಆಫೀಸ್ ಅಲ್ಲಿ ತಮ್ಮ ವೈಯಕ್ತಿಕ ವೆಹಿಕಲ್ ಅನ್ನ ಯೂಸ್ ಮಾಡ್ತಿರುವಂತ ಕಾರಣಕ್ಕಾಗಿ, ಅಲ್ಲಿ ರಿಸೋರ್ಸಸ್ ಅನ್ನ ಅತಿ ಹೆಚ್ಚು ಪ್ರಮಾಣದಲ್ಲಿ ಯೂಸ್ ಆಗ್ತಿರುವ ಕಾರಣಕ್ಕಾಗಿ ಅಲ್ಲಿಯ ರಿಸೋರ್ಸಸ್ ಅನ್ನ, ಉಪಯೋಗಿಸುವಂತ ರಿಸೋರ್ಸಸ್ ಗಳನ್ನ ಬೇರೆ ಕಡೆಗೆ ಡೈವರ್ಷನ್ ಮಾಡ್ಲಿಕ್ಕೆ, ಬೇರೆ ವಲಯಕ್ಕೆ ಏನು ಉಪಯೋಗಿಸಿಕೊಳ್ಳುವ ಉದ್ದೇಶಕ್ಕಾಗಿ ಪ್ರಧಾನಮಂತ್ರಿಯವರು ವರ್ಕ್ ಫ್ರಮ್ ಹೋಮ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಇದರ ಗೈಡ್ಲೈನ್ಸ್ ಅನ್ನ ಕೊಟ್ಟಿರುವಂತದ್ದನ್ನ ನೋಡ್ತೀವಿ. ನೆಕ್ಸ್ಟ್, ಅಡಾಪ್ಟ್ ಸ್ವದೇಶಿ. ಯಾವುದೇ ವಿದೇಶಿ ವಸ್ತುಗಳನ್ನ ಬಳಕೆ ಮಾಡಬಾರದು ಅಂತ ಹೇಳ್ತಾ ಇದ್ದಾರೆ, ಅಥವಾ ನಿರ್ಬಂಧಿಸಿ ಅಂತ ಹೇಳ್ತಾ ಇದೆ. ಆಲ್ವೇಸ್ ಅಡಾಪ್ಟ್ ದಿ ಸ್ವದೇಶಿ ಗೂಡ್ಸ್. ಇದು ಅಗೇನ್ ಸ್ವಾವಲಂಬನೆಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡ್ತಾ ಇದೆ. ಭಾರತ ದೇಶದಲ್ಲಿ ಇಲ್ಲೇ ಉತ್ಪಾದನೆಯಾಗಿರುವಂತಹ ಸರಕುಗಳನ್ನ ಬಳಕೆ ಮಾಡಿ ಅಂತ ಹೇಳ್ತಾ ಇದೆ. ಸೊ ಇದರಿಂದ ಏನಾಗುತ್ತೆ, ಇವಾಗ ದ ಡೊಮೆಸ್ಟಿಕ್ ಬೂಸ್ಟ್ ಅನ್ನು ನೋಡುವಂತದ್ದನ್ನ ನೋಡ್ತೀವಿ. ಇಟ್ ವಿಲ್ ಕ್ರಿಯೇಟ್ ದ ಡೊಮೆಸ್ಟಿಕ್ ಡಿಮ್ಯಾಂಡ್ಸ್. ಸೊ ಭಾರತದ ಭೌಗೋಳಿಕ ಪ್ರದೇಶದಲ್ಲಿ ಏನಾಗುತ್ತೆ, ಇವಾಗ ಅದು ಡಿಮ್ಯಾಂಡ್ ಅನ್ನ ಕ್ರಿಯೇಟ್ ಮಾಡುವಂತ ಪ್ರಾಧಾನ್ಯತೆಯನ್ನು ಕೊಟ್ಟಿದೆ. ಸೊ ಸ್ವದೇಶಿ ಉತ್ಪಾದಕರಿಗೆ ಹೆಚ್ಚಿನ ಬೇಡಿಕೆಯನ್ನು ಉದ್ಭವಿಸುವ ಕಾರಣಕ್ಕಾಗಿ, ಸೊ ಭಾರತೀಯ ಸ್ವದೇಶಿ ವಸ್ತುಗಳಿಗೆ ಪ್ರಾಧಾನ್ಯತೆಯನ್ನು ಕೊಟ್ಟಾಗ ಭಾರತದಲ್ಲಿ ಉತ್ಪಾದನೆಯಾಗುವಂತ ಉತ್ಪಾದಕರಿಗೆ ಲಾಭವನ್ನ ತಂದುಕೊಟ್ಟು, ಅದರಿಂದ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಅನ್ನ ಹೆಚ್ಚಿಸಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇಡಿಕೆಯನ್ನು ಹೆಚ್ಚಿಸಿ, ಕರೆನ್ಸಿ ವ್ಯಾಲ್ಯೂನ ಅಪ್ರಿಶಿಯೇಟ್ ಮಾಡುವಂತದ್ದು ಇದರ ಪ್ರಮುಖ ಉದ್ದೇಶ. ಈ ಪ್ಲೆಡ್ಜಸ್ ಅನ್ನ ಹೇಳೋದಕ್ಕೆ ಅತಿ ಪ್ರಮುಖ ಕಾರಣ ಏನು? ಗ್ಲೋಬಲ್ ಟೆನ್ಷನ್ಸ್ ಒಂದು, ಇನ್ನೊಂದು ಗ್ಲೋಬಲ್ ಟೆನ್ಷನ್ ಇಂದ ರುಪಿ ವ್ಯಾಲ್ಯೂ ಕಡಿಮೆ ಆಗ್ತಾ ಇದೆ. ರುಪಿ ವ್ಯಾಲ್ಯೂ ಕಡಿಮೆ ಆಗ್ತಾ ಇದೆ ಅಂದ್ರೆ ಆರ್ಥಿಕ ವ್ಯವಸ್ಥೆನೂ ಕ್ಷೀಣಿಸುತ್ತದೆ ಅಂತ ಹೇಳಿ ಅರ್ಥ. ಹಾಗಾಗಿ ಈಗ ರುಪಿ ವ್ಯಾಲ್ಯೂವನ್ನು ಸ್ಟ್ರಾಂಗ್ ಮಾಡ್ಲಿಕ್ಕೋಸ್ಕರವಾಗಿ
ಏನು ಸ್ವದೇಶಿ ಸರಕುಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡಬೇಕು ಅಂತ ಹೇಳ್ತಾ ಇದೆ. ನೆಕ್ಸ್ಟ್ ಕನ್ಸರ್ವ್ ಕುಕಿಂಗ್ ಆಯಿಲ್. ಕನ್ಸರ್ವ್ ಕುಕಿಂಗ್ ಆಯಿಲ್ ಅಡುಗೆ ತೈಲವನ್ನ ಮಿತವಾಗಿ ಬಳಸಿ ಅಂತ ಹೇಳ್ತಾ ಇದೆ. ಅದನ್ನ ಮಿತವಾಗಿ ಬಳಸಬೇಕು ಅಂತ ಹೇಳ್ತಾ ಇದೆ. ಮಿನಿಮೈಸ್ ದ ಓವರ್ ಆಲ್ ಕನ್ಸಂಪ್ಷನ್ ಆಫ್ ದ ಕುಕಿಂಗ್ ಆಯಿಲ್ ಅಂತ ಹೇಳ್ತಾ ಇದೆ. ಸೊ ಅಡುಗೆ ಎಣ್ಣೆಯನ್ನ ನಾವು ಹಲವಾರು ಸಂದರ್ಭದಲ್ಲಿ ಅಡುಗೆ ರುಚಿಕರವಾಗಿರ್ಬೇಕಂದ್ರೆ ಹೆಚ್ಚಿನ ಎಣ್ಣೆಯನ್ನು ಬಳಕೆ ಮಾಡಿದಾಗ ಅದು ರುಚಿಕರವಾಗಿರುವಂತದ್ದನ್ನ ಕಾಣ್ತೀವಿ. ಹಾಗಾಗಿ ಆ ಎಣ್ಣೆ ಪದಾರ್ಥಗಳನ್ನ ಕಡಿಮೆ ಮಾಡಿ ಅಂತ ಹೇಳ್ತಾ ಇದೆ. ಸೊ ಕುಕಿಂಗ್ ಆಯಿಲ್ ಅನ್ನ ಕಡಿಮೆ ಮಾಡಿದಾಗ ಏನಾಗುತ್ತೆ, ಅಗೇನ್ ಡಿಪೆಂಡೆನ್ಸಿ ಆನ್ ಅದರ್ ಕಂಟ್ರೀಸ್, ನಮ್ದು ಭಾರತದ ಏನಾಗುತ್ತೆ ಕಡಿಮೆ ಆಗುತ್ತೆ. ಸೊ ಇದರಿಂದ ಅಭಿವೃದ್ಧಿ ಆಗ್ಬೋದು ಅನ್ನುವಂತ ಪ್ರಾಧಾನ್ಯತೆಯನ್ನು ಹೊಂದಿದೆ. ಅಂಡ್ ಫೈನಲಿ ದ ಸೆವೆಂತ್ ಪ್ಲೆಡ್ಜ್ ವಾಸ್ ಅಡಾಪ್ಟ್ ದ ನ್ಯಾಚುರಲ್ ಫಾರ್ಮಿಂಗ್ ಅಂತ ಹೇಳ್ತಾ ಇದೆ. ಯಾಕಂದ್ರೆ ಈ ಕೆಮಿಕಲ್ ಫಾರ್ಮಿಂಗ್ ಅಲ್ಲಿ ಅಗೇನ್ ದ ಫಾರ್ಮರ್ಸ್ ನೀಡ್ ಟು ಹ್ಯಾವ್ ದ ಕೆಮಿಕಲ್ಸ್, ಫರ್ಟಿಲೈಸರ್ಸ್ ಅಂಡ್ ಪೆಸ್ಟಿಸೈಡ್ಸ್. ಈಗ ಕೆಮಿಕಲ್ಸ್, ಫರ್ಟಿಲೈಸರ್ಸ್, ಪೆಸ್ಟಿಸೈಡ್ಸ್ ಅನ್ನ ಬೇರೆ ದೇಶಗಳಿಂದ ಆಮದು ಮಾಡ್ಕೊಳ್ಬೇಕು. ಅದನ್ನ ಕಡಿಮೆ ಮಾಡಿದಾಗ ಅಂದ್ರೆ ನೈಸರ್ಗಿಕ ಏನೋ ಕೃಷಿ ಉತ್ಪಾದನೆಯನ್ನ ಮಾಡಬೇಕು ಅಂತ ಹೇಳ್ತಾ ಇದೆ. ಸೊ ನೈಸರ್ಗಿಕ ಕೃಷಿ ಉತ್ಪಾದನೆಯನ್ನ ಮಾಡಿದಾಗ ಫರ್ಟಿಲೈಸರ್ಸ್ ಅನ್ನ ನಾವು ಬಳಕೆ ಮಾಡುವಂತ ಅವಶ್ಯಕತೆ ಇಲ್ಲ. ಹೌದಾ, ಕ್ರಿಮಿಕೀಟ, ರಸಗೊಬ್ಬರಗಳನ್ನು ಬಳಕೆ ಮಾಡುವಂತ ಅವಶ್ಯಕತೆ ನಮ್ಗೆ ಇರಲ್ಲ. ಸೊ ಇಲ್ಲಿ ಅದನ್ನ ಬಳಕೆ ಮಾಡುವುದರಿಂದ ಈಗ ನೈಸರ್ಗಿಕ ಉತ್ಪಾದನೆಯನ್ನ ಮಾಡುವ ಕಾರಣದಿಂದಾಗಿ ಬೇರೆ ದೇಶಕ್ಕೆ ಅವಲಂಬನೆ ಕಡಿಮೆ ಆಗುತ್ತೆ. ಇದರಿಂದ ಆರ್ಥಿಕ ವ್ಯವಸ್ಥೆ ಸ್ಥಿರತೆಗೆ ಬರುವಂತ ಪ್ರಯತ್ನವನ್ನ ಮಾಡಬೇಕು ಅಂತ ಹೇಳ್ತಾ ಇದೆ. ಸೊ ದೀಸ್ ಆರ್ ದ 7 pledges given by the Prime Minister of India to reduce or to decline the dependency on other countries and to boost the domestic market in the global market ಅಂತ ಹೇಳ್ತಾ ಇದೆ. ಸೊ ಈ ಪ್ರಾಧಾನ್ಯತೆಗಳಿಗೆ ಅನುಸಾರವಾಗಿ ದ ನೆಕ್ಸ್ಟ್ ಒನ್, ಫೇಲ್ಯೂರ್ ಆಗ್ಲಿಕ್ಕೆ ಕಾರಣಗಳೇನು ಅನ್ನುವಂಥದ್ದನ್ನ ನೋಡ್ತೀವಿ. ಇಷ್ಟೆಲ್ಲ ಪಾಲಿಸೀಸ್ ಗಳನ್ನ ಜಾರಿಗೆ ತಂದಿದ್ರು. ವೈ ಅಗೇನ್ ಇಂಡಿಯಾ ಫೇಲ್ಡ್, ವೈ ಇಂಡಿಯಾ ಈಸ್ ಫೇಲ್ಡ್ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಸ್ಥಿತಿಗತಿಗಳನ್ನ ಇಷ್ಟೆಲ್ಲ ಕಾರ್ಯನೀತಿಗಳನ್ನ ಜಾರಿಗೆ ತಂದ್ರು ಯಾಕೆ ವಿಫಲವಾಗ್ತಾ ಇದೆ ಅನ್ನೋದಕ್ಕೆ ಅತಿ ಪ್ರಮುಖವಾದ ಕಾರಣ ಇವಾಗ ರಿಫಾರ್ಮ್ಸ್ ಏನು ಜಾರಿಗೆ ತರ್ತಾ ಇದೆ, ಬಟ್ ಇನ್ಎಫೆಕ್ಟಿವ್ ರಿಫಾರ್ಮ್ಸ್ ಅಂತ ನೋಡ್ತೀವಿ. ಅದು ಕಾರ್ಯರೂಪದಲ್ಲಿ ಬರ್ತಾ ಇಲ್ಲ, ವಿಚ್ ಇಸ್ ನಥಿಂಗ್ ಬಟ್ ಇಂಪ್ಲಿಮೆಂಟೇಷನ್ ಪಾರ್ಟ್ ಅಂತ ನೋಡ್ತೀವಿ. ವಿ ಆರ್ ಲ್ಯಾಕಿಂಗ್ ವಿತ್ ದ ಇಂಪ್ಲಿಮೆಂಟೇಷನ್ ಪಾರ್ಟ್. ಸೊ ಲ್ಯಾಕ್ ಆಫ್ ಇಂಪ್ಲಿಮೆಂಟೇಷನ್ ಅಂತ ನೋಡ್ತೀವಿ. ಅದು ಕಾರ್ಯನಿರ್ವಹಣೆಯಲ್ಲಿ ಇಲ್ಲದೆ ಇರುವ ಕಾರಣದಿಂದಾಗಿ ವಿಫಲಗೊಳ್ತಾ ಇದೆ. ಅಂಡ್ ಈಗ ಕಾರ್ಯನಿರ್ವಹಣೆಗೆ ಬರಬೇಕು ಅಂದ್ರೆ ಅಲ್ಟಿಮೇಟ್ಲಿ ಇಟ್ ಈಸ್ ಡ್ಯೂ ಟು ದ ಲ್ಯಾಕ್ ಆಫ್ ಅವೇರ್ನೆಸ್ ಅಮಾಂಗ್ ದ ಪೀಪಲ್ ಅಂತ ನೋಡ್ತೀವಿ. ಲ್ಯಾಕ್ ಆಫ್ ಅವೇರ್ನೆಸ್, ಜನಜಾಗೃತಿ ಅಥವಾ ಜನಸಾಮಾನ್ಯರ ಪಾಲ್ಗೊಳ್ಳುವಿಕೆ ವಾಸ್ ಕಂಪ್ಲೀಟ್ಲಿ ಬಿನ್ ಡಿಕ್ಲೈನ್ಡ್ ಇನ್ ದ ಎಕನಾಮಿಕ್ ಸಿಚುವೇಶನ್. ಸೊ ಯೂಶಲಿ ಜನಸಾಮಾನ್ಯರು ತಮ್ಮ ವೈಯಕ್ತಿಕ ಲಾಭಾಂಶವನ್ನ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡ್ತಾ ಇದ್ದಾರೆ, ದೇಶದ ಆರ್ಥಿಕತೆಗೆ ಅಲ್ಲ. ಸೊ ಇಂಡಿವಿಜುವಲಿಸ್ಟಿಕ್ ಆಗಿದ್ದಾರೆ ಅದರ್ ದೆನ್ ಏನೋ ಯೂನಿಫಿಕೇಶನ್. ಸೊ ದಟ್ ಈಸ್ ದ ಮೇಜರ್ ರೀಸನ್. ನೆಕ್ಸ್ಟ್ ಎಸ್ಪೆಷಲಿ ಪಾರ್ಟಿಸಿಪೇಷನ್ ಅವೇರ್ನೆಸ್ ಅನ್ನುವಂಥದ್ದೇನು, ಇಟ್ ಈಸ್ ದ ಡಿಸೆಂಟ್ರಲೈಸೇಷನ್ ಅಂತ ನೋಡ್ತೀವಲ್ಲ, ಬಟ್ ಅದು ಆಗ್ತಾ ಇಲ್ಲ. ಅಂಡ್ ಎಸ್ಪೆಷಲಿ ಡಿಸೆಂಟ್ರಲೈಸೇಷನ್ ಏನು ಜಾರಿಗೆ ತಂದಿದ್ದೀವಿ, ಆದ್ರೆ ವಿಕೇಂದ್ರೀಕರಣ ವ್ಯವಸ್ಥೆಯಲ್ಲಿ ಹೂಡಿಕೆದಾರರಿಗೆ ಏನಾಗುತ್ತೆ ಇವಾಗ, ದೇ ನೀಡ್ ಟು ಇನ್ವೆಸ್ಟ್ ಸರ್ಟೆನ್ ಅಮೌಂಟ್, ದೇ ನೀಡ್ ಟು ಫಾಲೋ ಸರ್ಟೆನ್ ಗೈಡ್ ಲೈನ್ಸ್. ಸೊ ಹಾಗಾಗಿ ದೇ ಆರ್ ಅನೇಬಲ್ ಟು ಗೆಟ್ ದ NOC ಸರ್ಟಿಫಿಕೇಶನ್ ಫ್ರಮ್ ದ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಅಂತ ನೋಡ್ತೇವೆ, ಆರ್ ನೋ ಡ್ಯೂ ಸರ್ಟಿಫಿಕೇಟ್ಸ್ ಫ್ರಮ್ ದ ಪರ್ಟಿಕ್ಯುಲರ್ ಸ್ಟೇಟ್ ಆರ್ ಪರ್ಟಿಕ್ಯುಲರ್ ಡಿಸ್ಟ್ರಿಕ್ಟ್ ಆರ್ ಪರ್ಟಿಕ್ಯುಲರ್ ಏರಿಯಾ, ಲೋಕಲ್ ಏರಿಯಾ ಅಂತ ನೋಡ್ತೇವೆ. ಸೊ ದಟ್ ವಾಸ್ ದ ಮೇಜರ್ ರೀಸನ್. ನೆಕ್ಸ್ಟ್ ದ ಕರಪ್ಷನ್ ಇನ್ ದ ಸೊಸೈಟಿ, ಭ್ರಷ್ಟಾಚಾರದ ಪ್ರಮಾಣ ಹೆಚ್ಚಾಗ್ತಿರುವ ಕಾರಣದಿಂದ ಹೂಡಿಕೆಗಳು ಕಡಿಮೆ ಆಗ್ತಿದಾವೆ. ನೆಕ್ಸ್ಟ್ ಲ್ಯಾಕ್ ಆಫ್ ಕಾಂಪಿಟೇಟಿವ್ನೆಸ್, ಹೆಲ್ದಿ ಕಾಂಪಿಟೇಷನ್ ಅನ್ನುವಂಥದ್ದೇ ನೋಡಲ್ಲ ಅಲ್ವಾ ನಾವು. ದ ಲ್ಯಾಕ್ ಆಫ್ ಕಾಂಪಿಟೇಟಿವ್ ಸ್ಪಿರಿಟ್ ಆರ್ ಕಾಂಪಿಟೇಟಿವ್ನೆಸ್ ಅಂತ ನೋಡ್ತೀವಿ. ಯಾಕಂದ್ರೆ ಬಿಸ್ನೆಸ್ ಮ್ಯಾನ್ಸ್ಗಳು, ಫರ್ಮ್ಸ್ ಗಳು ಏನ್ ಮಾಡ್ತಿದ್ದೋ ತಮ್ಮ ವೈಯಕ್ತಿಕ ಲಾಭವನ್ನ ನೋಡ್ತಾ ಇದ್ದಾವೆ. ಅದಕ್ಕೋಸ್ಕರವಾಗಿ ಅಲ್ಲಿ ಕಾಂಪಿಟೇಟಿವ್ನೆಸ್ ಅನ್ನೇ ನೋಡಲ್ಲ ನಾವು, ಸ್ಪರ್ಧಾತ್ಮಕತೆಯನ್ನ ನೋಡ್ಲಿಕ್ಕೆ ಸಾಧ್ಯನಿಲ್ಲ ಮಾರುಕಟ್ಟೆಯಲ್ಲಿ. ಒಬ್ಬ ವ್ಯಕ್ತಿ ಒಂದು ವಸ್ತುವನ್ನು 100 ರೂಪಾಯಿಗೆ ಮಾರಾಟ ಮಾಡಿದ್ರೆ ಇನ್ನೊಬ್ನ ಪಕ್ಕದಲ್ಲಿನ 80 ರೂಪಾಯಿಗೆ ಮಾರಾಟ ಮಾಡ್ತಾನೆ, ಇನ್ನೊಬ್ನ ಪಕ್ಕದಲ್ಲಿ 50 ರೂಪಾಯಿಗೆ ಮಾರಾಟ ಮಾಡ್ತಿರ್ತಾನೆ. ಸೊ ಯೂಶಲಿ ಏನಾಗುತ್ತೆ ಇವಾಗ, ಅತಿ ಕಡಿಮೆ ಬಂಡವಾಳವನ್ನ ಹಾಕಿ ಯಾರು ಅಥವಾ ಬಂಡವಾಳವನ್ನ ಹಾಕಿರುವಂತ ವ್ಯಕ್ತಿ ಅತಿ ಕಡಿಮೆ ವೆಚ್ಚವನ್ನ ಮಾಡಿ ಅಥವಾ ಅತಿ ಕಡಿಮೆ ಬಂಡವಾಳವನ್ನ ಹಾಕಿರುವಂತ ವ್ಯಕ್ತಿಗೆ ಲಾಭ ಬರಲಿಕ್ಕೆ ಸಾಧ್ಯನೇ ಆಗಲ್ಲ. ಸೊ ಇದರಿಂದ ಏನಾಗುತ್ತೆ, ತಮ್ಮ ಹೂಡಿಕೆನ ವಾಪಸ್ ತಕೊಂಡ್ಬಿಡ್ತಾರೆ ಜನಸಾಮಾನ್ಯರು. ಅಂಡ್ ದ ನೆಕ್ಸ್ಟ್ ಒನ್ ಈಸ್ ದ ಟ್ಯಾಕ್ಸಸ್, ದ ಟ್ಯಾಕ್ಸ್ ರೇಟ್ಸ್ ಅಂತ ನೋಡ್ತೇವೆ ನಾವು. ಬೋತ್ ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಟ್ಯಾಕ್ಸಸ್, ನೇರ ತೆರಿಗೆ ಮತ್ತು ಪರೋಕ್ಷ ತೆರಿಗೆಗಳ ಪ್ರಮಾಣ ಹೆಚ್ಚಾದ ಕಾರಣದಿಂದ ಜನಸಾಮಾನ್ಯರು ಇವಾಗ ಮಾರುಕಟ್ಟೆಯಲ್ಲಿ ವಸ್ತುಗಳನ್ನ ಪಡೆದುಕೊಳ್ಳಲಿಕ್ಕೆ ಅಥವಾ ಅದನ್ನ ಖರೀದಿ ಮಾಡಲಿಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ. ಸೊ ಇದರಿಂದಾಗಿ ಏನಾಗ್ತಾ ಇದೆ, ವಿ ಫೇಲ್ಡ್. ಅಂಡ್ ದ ಮೇಜರ್, ಒನ್ ಆಫ್ ದ ಮೇಜರ್, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್
ವೈ ಇಂಡಿಯಾ ಫೇಲ್ಡ್ ಅಂತಂದ್ರೆ ಬಂದ್ರೆ ಇಟ್ ವಾಸ್ ಲ್ಯಾಕ್ ಆಫ್ ಫೀಡ್ಬ್ಯಾಕ್. ಯಾವುದೇ ಒಂದು ಸುಧಾರಣೆಯನ್ನು ಜಾರಿಗೆ ತರ್ತಾ ಇದೆ ಅಂದ್ರೆ ಅದರಿಂದ ಫೀಡ್ಬ್ಯಾಕ್ ಅನ್ನ ತಗೊಳ್ತಾ ಇಲ್ಲ. ಡ್ಯೂ ಟು ದ ಲ್ಯಾಕ್ ಆಫ್ ಫೀಡ್ಬ್ಯಾಕ್, ಎಸ್ಪೆಷಲಿ MSME ಆಗಿರ್ಬೋದು, ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್, ಮಲ್ಟಿನ್ಯಾಷನಲ್ ಕಂಪನೀಸ್ ಅಥವಾ ಫರ್ಮ್ಸ್, ಅಥವಾ ದೇ ಆರ್ ಫೇಸಿಂಗ್ ಸಮ್ ಆಪರೇಟಿಂಗ್ ಚಾಲೆಂಜಸ್ ಅಲ್ವಾ. ಕಾರ್ಯನಿರ್ವಹಣಾ ಮಾಡುವಂತ ಸಂದರ್ಭದಲ್ಲಿ ಕೆಲವು ಅಥವಾ ಕಾರ್ಯನಿರ್ವಹಿಸುವಂತ ಸಂದರ್ಭದಲ್ಲಿ ಕೆಲವು ಸಮಸ್ಯೆಗಳು ಉದ್ಭವ ಆಗುತ್ತೆ. ಆ ಸಮಸ್ಯೆಗಳನ್ನ ನಾವು ಸಮೀಕ್ಷೆ ಮಾಡಿದ್ರೆ ಮಾತ್ರ ನಮ್ಗೆ ಗೊತ್ತಾಗತ್ತೆ ಅಲ್ವಾ. ಅವರಿಂದ ಫೀಡ್ಬ್ಯಾಕ್ ಅನ್ನ ತಗೊಂಡಾಗ ಮಾತ್ರ ನಮ್ಗೆ ಗೊತ್ತಾಗತ್ತೆ. ಈಗ ಜಸ್ಟ್ ಲೈಕ್ ನಾನು ನಿಮ್ಗೆ ಇವಾಗ ಕ್ಲಾಸ್ ಅನ್ನ ಮಾಡ್ತಾ ಇದ್ದೀನಿ ಅಂದಾಗ ಯು ನೀಡ್ ಟು ಪುಟ್ ದ ಕಮೆಂಟ್ಸ್ ಅಲ್ವಾ. ಕಮೆಂಟ್ ಹಾಕಿದ್ರೆ ನಮ್ಗೆ ಗೊತ್ತಾಗುತ್ತೆ, ನಿಮ್ಮ ಫೀಡ್ಬ್ಯಾಕ್ ಗೊತ್ತಾಗುತ್ತೆ, ಕರೆಕ್ಟ್ ಆಗಿ ಹೋಗ್ತಾ ಇದೆನಾ ಅಥವಾ ಇನ್ನೂ ಹೆಚ್ಚಿನ ಮಾಹಿತಿಗಳು ಏನಾದ್ರು ಬೇಕಾ, ಅಥವಾ ಯಾವ ರೀತಿಯಲ್ಲಿ ನಿಮ್ಗೆ ಮಾಹಿತಿಗಳು ಬೇಕು, ಹೇಗ್ ಬೇಕು ಅನ್ನುವಂಥದ್ದು ನೀವು ಕಮೆಂಟ್ ಮಾಡಿದ್ರೆ ನಮ್ಗೆ ಗೊತ್ತಾಗತ್ತಲ್ವಾ. ಅದರ್ವೈಸ್ ನಾವು ಒಂದು ಫ್ಲೋ ಅಲ್ಲಿ ಹೋಗುವಂತದ್ದನ್ನ ನೋಡ್ತೇವೆ. ಅಂಡ್ ಸರ್ಕಾರನು ಅದನ್ನೇ ಮಾಡ್ತಾ ಇದೆ. ಅಂದ್ರೆ ಜನಸಾಮಾನ್ಯರಿಂದ ಫೀಡ್ಬ್ಯಾಕ್ ತಗೊಳ್ತಾ ಇಲ್ಲ. ಸೊ ವೆನ್ ಎವರ್ ದ ಪಬ್ಲಿಕ್ ಈಸ್ ನಾಟ್ ಹ್ಯಾವಿಂಗ್ ದ ಫೀಡ್ಬ್ಯಾಕ್ ಆರ್ ವೆನ್ ಎವರ್ ದ ಗವರ್ಮೆಂಟ್ ಈಸ್ ನಾಟ್ ಹ್ಯಾವಿಂಗ್ ದ ಫೀಡ್ಬ್ಯಾಕ್ ಫ್ರಮ್ ದ ಪಬ್ಲಿಕ್ ಅಂದಾಗ ಅಲ್ಟಿಮೇಟ್ಲಿ ವಿಲ್ ಫೇಸ್ ದ ಇಶ್ಯೂಸ್ ಅಲ್ವಾ. ಆ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಲಿಕ್ಕೆ ಸಾಧ್ಯನೇ ಆಗಲ್ಲ. ಯಾಕಂದ್ರೆ ಟು ಆಪರೇಟಿಂಗ್ ಚಾಲೆಂಜಸ್ ಟು ಕಮ್ ಔಟ್ ವಿತ್ ದ ಆಪರೇಟಿಂಗ್ ಚಾಲೆಂಜಸ್ ಅನ್ನ ರದ್ದುಗೊಳಿಸಬೇಕಿತ್ತು ಅಥವಾ ಆ ಸಮಸ್ಯೆಗಳಿಂದ ಹೊರಗಡೆ ಬರಬೇಕಂದ್ರೆ ಫೀಡ್ಬ್ಯಾಕ್ ಇಸ್ ಮಸ್ಟ್. ಹಾಗಾಗಿ ದೀಸ್ ಆರ್ ದ ಮೇಜರ್ ರೀಸನ್ಸ್ ಅಂತ ನೋಡ್ತೀವಿ. ದ ಮೇಜರ್ ರೀಸನ್ಸ್ ವೈ ಇಂಡಿಯಾಸ್ ಎಕನಾಮಿಕ್ ಪ್ರೆಸೆಂಟ್ ಸಿಚುವೇಶನ್ ವಾಸ್ ಫೇಲ್ಡ್ ಅಂತಂದ್ರೆ ದೀಸ್ ಆರ್ ದ ಮೇಜರ್ ರೀಸನ್ಸ್ ಅಂತ ನೋಡ್ತೀವಿ. ಸೊ ಇದರ ನಂತರದಲ್ಲಿ ಫೈನಲಿ ಹಾಗಿದ್ದಾಗ ಯಾವ ರೀತಿಯಾದ ಸುಧಾರಣೆಗಳನ್ನ ಜಾರಿಗೆ ತರಬೇಕು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಪ್ರಸ್ತುತ ಆರ್ಥಿಕ ವ್ಯವಸ್ಥೆಯಲ್ಲಿ ಇಷ್ಟೆಲ್ಲ ಜಾಗತಿಕ ಮಟ್ಟದ ಅಥವಾ ದೇಶೀಯ ಮಾರುಕಟ್ಟೆಯಲ್ಲಿ ಇಷ್ಟು ಸಮಸ್ಯೆಗಳಿದ್ದಾಗ, ಘರ್ಷಣೆಗಳು ಉದ್ಭವ ಆಗ್ತಾ ಇತ್ತು ಅಂದ್ರೆ ಯಾವ ರೀತಿಯಾದ ಸುಧಾರಣೆಗಳನ್ನ ಜಾರಿಗೆ ತರಬೇಕನ್ನುವಂಥದ್ದು ಗೊತ್ತಿರಬೇಕಾಗತ್ತೆ. ಸೊ ರಿಫಾರ್ಮ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ಏನದು, ಇಟ್ ನೀಡ್ ಟು ಬಿ ರೆಗ್ಯುಲೇಟೆಡ್ ಓನ್ಲಿ ಅಟ್ ದ ಸೆಂಟ್ರಲ್ ಲೆವೆಲ್ ಅಲ್ವಾ ಇವಾಗ. ಸೊ ರೆಗ್ಯುಲೇಷನ್ ವಾಸ್ ಓನ್ಲಿ ಎಟ್ ದ ಸೆಂಟ್ರಲ್ ಲೆವೆಲ್. ಹಾಗಾಗಿ ದ ರೆಗ್ಯುಲೇಷನ್ ರಿಫಾರ್ಮ್ಸ್ ಅನ್ನ ತಗೊಂಡ್ ಬರಬೇಕು. ರೆಗ್ಯುಲೇಷನ್ ರಿಫಾರ್ಮ್ಸ್ ಎಟ್ ದ ಗ್ರೌಂಡ್ ಲೆವೆಲ್. ಸರಿ, ನಿಯಂತ್ರಣ ಸುಧಾರಣೆಗಳು ಅಂತ ನೋಡ್ತೀವಿ. ಕೇವಲ ಕೇಂದ್ರ ಮಟ್ಟದಲ್ಲಿ ಸಮೀಕ್ಷೆಗಳಾಗ್ತಾ ಇದಾವೆ, ತಳಮಟ್ಟದಲ್ಲಿ ಸಮೀಕ್ಷೆಗಳು ಯಾವ್ದು ಆಗ್ತಾ ಇಲ್ಲ. ದೇ ನೀಡ್ ಟು ಟೇಕ್ ದ ಫೀಡ್ಬ್ಯಾಕ್ ಫ್ರಮ್ ದ ಬಾಟಮ್ ಲೆವೆಲ್ ಪಾಪ್ಯುಲೇಷನ್ ಅಂತ ನೋಡ್ತೀವಿ. ಅಂಡ್ ಎಸ್ಪೆಷಲಿ ಅದರಲ್ಲಿ ಏನಾಗ್ತಾ ಇದೆ ಇವಾಗ, ಇನ್ವೆಸ್ಟ್ಮೆಂಟ್ಸ್ ಅನ್ನ ಕಡಿಮೆ ಆಗ್ಲಿಕ್ಕೆ ಕಾರಣ ಏನಂದ್ರೆ NOC ಅಂತ ನೋಡ್ತಾ ಇದೆಯಲ್ಲ, ಕರಪ್ಷನ್ ಅಂಡ್ NOC. ಅದಕ್ಕೋಸ್ಕರವಾಗಿ ಟು ಅವಾಯ್ಡ್ ದ NOC, ದ ಫ್ರೇಮ್ವರ್ಕ್ ಹ್ಯಾಸ್ ಟು ಬಿ ಸೆಟ್ ಓನ್ಲಿ ಎಟ್ ದ ಸೆಂಟ್ರಲ್ ಲೆವೆಲ್, ಎಟ್ ದ ಸಿಂಗಲ್ ಎಂಟಿಟಿ ಅಂತ ನೋಡ್ತೀವಿ. ಕೇಂದ್ರ ಮಟ್ಟದಲ್ಲಿ ಅವರಿಗೆ ಅವಕಾಶವನ್ನು ಕೊಟ್ಟಿದ್ದೇ ಆದಲ್ಲಿ ನೇರವಾಗಿ ಅವರು ಹೂಡಿಕೆಗಳನ್ನ ಹೆಚ್ಚು ಮಾಡ್ಲಿಕ್ಕೆ ಮುಂದಾಗ್ತಾರೆ. ಹೂಡಿಕೆಗಳು ಹೆಚ್ಚಾದಾಗ ಬೇಡಿಕೆಗಳಾಗುತ್ತೆ, ಅದಕ್ಕನುಸಾರವಾಗಿ ಉತ್ಪಾದನೆ ಮಟ್ಟ ಹೆಚ್ಚಾಗುತ್ತೆ. ಈಗ ಉತ್ಪಾದನೆ ಮಟ್ಟವನ್ನು ಹೆಚ್ಚಿಸಲಿಕ್ಕೂ ಸಹ ಸರ್ಕಾರ ಒಂದು ಯೋಜನೆಯನ್ನ ತಂದಿತ್ತು, PLI ಸ್ಕೀಮ್ ಅಂತ ನೋಡ್ತೀವಿ. ಸೊ ವಿಚ್ ಇಸ್ PLI ಸ್ಕೀಮ್ ಅಂತ ನೋಡ್ತೀವಿ. ಹಾಗಂದ್ರೆ ಏನಂತ ಗೊತ್ತಿರಬೇಕಲ್ವಾ. ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ಅಂದ್ರೆ ಭಾರತದ ಸ್ವದೇಶಿ ಉತ್ಪಾದನೆಯನ್ನು ಹೆಚ್ಚಿಸಲಿಕ್ಕೆ ಸರ್ಕಾರ ಕೆಲವು ಸಹಾಯಧನವನ್ನ ಕೊಡ್ತಾ ಇದೆ. ಎಸ್ಪೆಷಲಿ ಅಲ್ಲಿ ಟ್ಯಾಕ್ಸ್ ಬೆನಿಫಿಟ್ ಅನ್ನು ಕೊಡುತ್ತೆ. ಯಾರು ಉತ್ಪಾದನೆಯನ್ನ ಮಾಡ್ತಾ ಇದಾರೋ, ಸ್ವದೇಶಿ ವಸ್ತುಗಳನ್ನು ಉತ್ಪಾದನೆ ಮಾಡ್ತಿರುವಂತ ಉತ್ಪಾದಕರಿಗೆ ಕೆಲವು ತೆರಿಗೆ ವಿನಾಯಿತಿಗಳನ್ನು ಕೊಡುವಂತದ್ದ ನೋಡ್ತೀವಿ. ಅಂಡ್ ವಿಚ್ ವಾಸ್ ಬಿನ್ ಇಂಪ್ಲಿಮೆಂಟೆಡ್ ಸಿನ್ಸ್ ಫ್ರಮ್ 2020 ಅಲ್ವಾ. 2020 ಬಜೆಟ್ ಅಲ್ಲೇ ಘೋಷಣೆ ಆಗಿರುವಂತ ಯೋಜನೆ. ಅದೇ ರೀತಿಯಲ್ಲಿ ಚೀಪರ್ ಲಾಜಿಸ್ಟಿಕ್ಸ್ ಅನ್ನು ಕೊಡುತ್ತೆ. ಎಸ್ಪೆಷಲಿ ಲಾಜಿಸ್ಟಿಕ್ಸ್ ಕಾಸ್ಟ್ ಹೆವಿ ಆಗುವಂತದ್ದನ್ನ ನೋಡ್ತೀವಲ್ಲ ಆಸ್ ಎ ಪ್ರೊಡ್ಯೂಸರ್. ಸೊ ಲಾಜಿಸ್ಟಿಕ್ ಕಾಸ್ಟ್ ಅಲ್ಲಿ ಅಗೇನ್ ಕಡಿಮೆ ಮಟ್ಟದ ವೆಚ್ಚಗಳನ್ನು ಮಾಡಲಿಕ್ಕೆ ಉತ್ಪಾದಕರಿಗೆ ಅವಕಾಶ ಕೊಡ್ತಾ ಇದೆ. ಸೊ ಹೆಚ್ಚಿನ ತೆರಿಗೆಯನ್ನು ಕಟ್ಟುವಂತ ಅವಶ್ಯಕತೆ ಇರಲ್ಲ. ಅಂಡ್ ನೆಕ್ಸ್ಟ್ ಇಟ್ ಆಲ್ಸೋ ನೀಡ್ ಟು ಫೋಕಸ್ ಆನ್ ದ ಮೇಜರ್ ಪ್ರಾಬ್ಲಮ್ ಇದ್ದಿದ್ದು ನಮಗೆ ಫೀಡ್ಬ್ಯಾಕ್ ಅಲ್ವಾ. ಸೊ ಇಟ್ ನೀಡ್ ಟು ಆಲ್ವೇಸ್ ಫೋಕಸ್ ಆನ್ ಫೀಡ್ಬ್ಯಾಕ್ಸ್ ಬೇಸ್ಡ್ ಗವರ್ನೆನ್ಸ್ ಅಂತ ನೋಡ್ತೀವಿ. ಜನಸಾಮಾನ್ಯರಿಂದ ಫೀಡ್ಬ್ಯಾಕ್ ಅನ್ನ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಸರ್ಕಾರ ಮಾಡಬೇಕಾಗತ್ತೆ. ಎಸ್ಪೆಷಲಿ ಲೈಕ್ MNC ಕಂಪನಿಗಳಲ್ಲಿ ದ ಇನ್ವೆಸ್ಟ್ಮೆಂಟ್ ಚಾಲೆಂಜಸ್ ಅಂತ ನೋಡ್ತೀವಿ. ಮಲ್ಟಿನ್ಯಾಷನಲ್ ಕಂಪನೀಸ್ ಅಲ್ಲಿ, ವಿದೇಶಿ ಕಂಪನಿಗಳಲ್ಲಿ ಹೂಡಿಕೆಯ ಸಮಸ್ಯೆಗಳನ್ನ ನೋಡ್ತೀವಿ. ಸೊ ಅಲ್ಲಿನೂ ಅಗೇನ್ ಫೀಡ್ಬ್ಯಾಕ್ ಅನ್ನು ತಗೋಬೇಕು ಸರ್ಕಾರ. ನೆಕ್ಸ್ಟ್ MSME ಅಲ್ಲಿ ಕ್ರೆಡಿಟ್ಸ್ ಅಂತ ನೋಡ್ತೀವಿ. ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಆರ್ ಮುದ್ರಾ ಅಂತ ಕರಿತೀವಿ ಅಟ್ ದ ರೂರಲ್ ಏರಿಯಾಸ್. ಸೊ ಅಲ್ಲಿನೂ ಸಹ ಕ್ರೆಡಿಟ್ ಚಾಲೆಂಜಸ್ ಅನ್ನ ನೋಡ್ತೀವಲ್ಲ. ಸಾಲ ಕೊಡುವಂತ ಸಂದರ್ಭದಲ್ಲಿ ಹಲವಾರು ಭ್ರಷ್ಟಾಚಾರ ಚಟುವಟಿಕೆಗಳು ನಡೆಯುತ್ತೆ. ತಮ್ಗೆ ಬೇಕಾದಂತ ವ್ಯಕ್ತಿಗಳಿಗೆ ಕೊಟ್ಟಿರ್ತಾರೆ, ಶ್ರೀಮಂತರುಗಳಿಗೆ ಕೊಟ್ಟಿರ್ತಾರೆ, ಅವಶ್ಯಕತೆ ಇರೋರಿಗೆ ಕೈ ಬಿಟ್ಟಿರ್ತಾರೆ. ನೆಕ್ಸ್ಟ್ ಫರ್ಮ್ಸ್ ಟ್ಯಾಕ್ಸೇಷನ್ ಮತ್ತೆ ರೆಗ್ಯುಲೇಷನ್ಸ್ ಅಂತ ನೋಡ್ತೀವಿ. ಯಾವುದೇ ಒಂದು ಉದ್ದಿಮೆದಾರ
ಹೂಡಿಕೆ ಮಾಡ್ಬೇಕಂದ್ರೆ ಅವರಿಗೆ ಹೆಚ್ಚಿನ ತೆರಿಗೆಗಳು ಇರುವಂತದ್ದನ್ನ ನೋಡ್ತೀವಿ. ಅದೇ ರೀತಿ ರೆಗ್ಯುಲೇಷನ್ ಮಾಡುವಂತ ಬಾಡೀಸ್ ಯಾವ್ದು ಇಲ್ಲ ಇವಾಗ, ಅಕ್ಯುರೇಟ್ ಆಗಿ ಎಫೆಕ್ಟಿವ್ ಆಗಿ ರೆಗ್ಯುಲೇಟ್ ಮಾಡುವಂತ ಸಂಸ್ಥೆಗಳು ಇಲ್ಲ. ನೆಕ್ಸ್ಟ್ ಎಕ್ಸ್ಪೋರ್ಟರ್ಸ್ ಅಂತ ನೋಡ್ತೀವಿ, ಕಾಂಪಿಟೇಷನ್ ಇನ್ ದ ಗ್ಲೋಬಲ್ ಮಾರ್ಕೆಟ್ಸ್. ಎಕ್ಸ್ಪೋರ್ಟ್ ಮಾಡ್ಬೇಕಂದ್ರೆ ಅದನ್ನ ಕಾಂಪಿಟ್ ಮಾಡ್ಬೇಕಲ್ಲ, ನಾವು ಕಾಂಪಿಟ್ ಮಾಡ್ಬೇಕಂದ್ರೆ ಸರ್ಕಾರದ ಕೆಲವು ಸಹಾಯಧನಗಳು ಬರ್ಬೇಕು ಜನರಿಗೆ, ಅದು ರೀಚ್ ಔಟ್ ಆಗ್ತಾ ಇಲ್ಲ. ಯೋಜನೆಗಳಿದಾವೆ, ಕಾರ್ಯನಿರ್ವಹಣೆಗೆ ಬರ್ತಾ ಇಲ್ಲ. ಸೊ ದೀಸ್ ಆರ್ ದ ಮೇಜರ್ ಪ್ರಾಬ್ಲಮ್ಸ್ ಅಂತ ನೋಡ್ತೀವಿ. ಅದರಿಂದ ರಿಫಾರ್ಮ್ ಅನ್ನ ತಗೊಂಡ್ಬರುವಂತದ್ದೇನೋ ಗವರ್ನೆನ್ಸ್ ಪಾರ್ಟ್ ಅನ್ನ ತಗೊಂಡ್ಬರ್ಬೇಕು. ಎಸ್ಪೆಷಲಿ ದೇ ನೀಡ್ ಟು ಟೇಕ್ ದ ಫೀಡ್ಬ್ಯಾಕ್, ದೇ ನೀಡ್ ಟು ಕಂಡಕ್ಟ್ ದ ಸರ್ವೇಸ್ ಅಂತ ನೋಡ್ತೀವಿ. ನೆಕ್ಸ್ಟ್ ಇಟ್ ನೀಡ್ ಟು ಫೋಕಸ್ ಆನ್ ದ ಪೊಲಿಟಿಕಲ್ ಲೀಡರ್ಶಿಪ್. ಪೊಲಿಟಿಕಲ್ ವಿಲ್ಲಿಂಗ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ. ದೇ ನೀಡ್ ಟು ಕಮ್ ಫಾರ್ವರ್ಡ್ ಅಂತ ನೋಡ್ತೀವಿ, ಆರ್ ದ ಪೊಲಿಟಿಕಲ್ ವಿಲ್ ಅಂತ ನೋಡ್ತೀವಿ. ಯಾಕಂದ್ರೆ ಯಾವುದೇ ಕಾನೂನುಗಳನ್ನ ಜಾರಿಗೆ ತರುವಂತದ್ದು, ರಚನೆ ಮಾಡುವಂತದ್ದು, ಕಾರ್ಯರೂಪಕ್ಕೆ ತರುವಂತದ್ದು ರಾಜಕೀಯ ವ್ಯಕ್ತಿಗಳು ಮತ್ತು ಆಡಳಿತಾತ್ಮಕ ಅಧಿಕಾರಿಗಳು. ಸೊ ಹಾಗಾಗಿ ಆ ಪೊಲಿಟಿಕಲ್ ವಿಲ್ಲಿಂಗ್ನೆಸ್ ಇತ್ತು ಅಂತಂದ್ರೆ ಬ್ಯೂರೋಕ್ರಾಟ್ಸ್ ದೇ ಆರ್ ರೆಡಿ ಟು ಡೂ ದ ವರ್ಕ್, ಬಟ್ ಡ್ಯೂ ಟು ದ ಇಂಟರ್ವೆನ್ಷನ್ ಆಫ್ ದ ಪೊಲಿಟಿಷಿಯನ್ಸ್ ಆರ್ ದ ಲಾ ಮೇಕರ್ಸ್ ಏನಾಗುತ್ತೆ, ಇಟ್ ವಾಸ್ ಬಿಂಗ್ ಕಂಪ್ಲೀಟ್ಲಿ ಸ್ಟಾಪ್ ಎಟ್ ದ ಬಾಟಮ್ ಲೆವೆಲ್. ಸೊ ಅದನ್ನ ಓವರ್ಕಮ್ ಮಾಡ್ಲಿಕ್ಕೆ ನಾಯಕತ್ವದ ಲಕ್ಷಣಗಳನ್ನ ಹೊಂದಿರುವಂತ ರಾಜಕೀಯರನ್ನ ಅಥವಾ ರಾಜಕಾರಣವನ್ನ ಆಯ್ಕೆ ಮಾಡಬೇಕು. ಸೊ ಯೂಶಲಿ ದೇ ನೀಡ್ ಟು ಅಪಾಯಿಂಟ್ ದೋಸ್ ಲೀಡರ್ಸ್ ವಿಚ್ ಆರ್ ವರ್ಕಿಂಗ್ ಫಾರ್ ದ ಸೊಸೈಟಿ ಅಂತ ನೋಡ್ತೀವಿ. ನೆಕ್ಸ್ಟ್ ದ ಗ್ಲೋಬಲ್ ಪವರ್, ಎಸ್ಪೆಷಲಿ ಮಾರ್ಕೆಟ್ ಓರಿಯೆಂಟೆಡ್ ರಿಫಾರ್ಮ್ಸ್ ಅನ್ನ ತರುವಂತ ಪ್ರಯತ್ನವನ್ನ ಸರ್ಕಾರ ಮಾಡಬೇಕು. ಕೇವಲ ಸ್ವದೇಶಿ ಲಾಭ ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುಧಾರಣೆಗಳನ್ನ ಜಾರಿಗೆ ತರುವಂತ ಅಂಶವನ್ನ ಸರ್ಕಾರ ಕೈಗೊಳ್ಬೇಕು. ಅಂಡ್ ಇದಕ್ಕೋಸ್ಕರವಾಗಿನೇ ದ ಇಂಡಿಯನ್ ಗವರ್ಮೆಂಟ್ ಹ್ಯಾಸ್ ನೌ ವೇರಿಯಸ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ಸ್ ವಿತ್ ರೆಸ್ಪೆಕ್ಟ್ ಟು ಅದರ್ ಕಂಟ್ರೀಸ್. ವಿದೇಶಗಳಲ್ಲಿ ಸರಿಸುಮಾರು ಲಾಸ್ಟ್ 5-6 ವರ್ಷದಲ್ಲಿನೇ 8ರಿಂದ 10 ರಾಷ್ಟ್ರಗಳ ಜೊತೆಗೆ ಮುಕ್ತ ವ್ಯಾಪಾರ ಒಪ್ಪಂದವನ್ನು ಮಾಡಿಕೊಳ್ಳುವಂತದನ್ನ ನೋಡ್ತೀವಿ. ಸೊ ಇದರಿಂದ ಈ ಎಲ್ಲಾ ಸುಧಾರಣೆಗಳಿಂದ ಏನಾಗುತ್ತೆ, ಆರ್ಥಿಕ ವ್ಯವಸ್ಥೆ ಮತ್ತೆ ಸದೃಢವಾಗಬಹುದು, ಬೆಳವಣಿಗೆ ಅಭಿವೃದ್ಧಿಯನ್ನು ಕಂಡು 2047ಕ್ಕೆ ಅಭಿವೃದ್ಧಿ ಹೊಂದಿರುವಂತ ದೇಶ ಆಗ್ಲಿಕ್ಕೆ ಸಾಧ್ಯತೆ ಇದೆ ಅಂತೇಳಿ ಈ ಸುಧಾರಣೆ ಮೂಲಕ ನೀವು ಆನ್ಸರ್ ಅಲ್ಲಿ ಬರೀಬಹುದು. ಅಥವಾ ಇದನ್ನೇ ಕೇಳ್ತಾನೆ, PLI ಸ್ಕೀಮ್ ಬಗ್ಗೆ ಕೇಳ್ತಾನೆ, ಅದ್ರ ಫೀಚರ್ಸ್ ಬಗ್ಗೆ ಕೇಳ್ತಾರೆ, ನೇಷನ್ ಫಸ್ಟ್ ಪಾಲಿಸಿ ಬಗ್ಗೆ ಕೇಳ್ತಾನೆ, ಟ್ವಿನ್ ಡೆಫಿಸಿಟ್ ಅಲ್ಲಿ ಪ್ರಿಲಿಮ್ಸ್ ಅಲ್ಲಿ ಕ್ವಶನ್ಸ್ ಕೇಳಿದಾನೆ. ಇವೆಲ್ಲದಕ್ಕೆ ಅನುಸಾರವಾಗಿ ಫೈನಲಿ ವಾಟ್ ವಿ ಕ್ಯಾನ್ ಕನ್ಕ್ಲೂಡ್ ಇಸ್, ಸೊ ಕನ್ಕ್ಲೂಷನ್ ಅಲ್ಲಿ ವಾಟ್ ವಿ ಕ್ಯಾನ್ ರೈಟ್. ಸೊ ಪ್ರೆಸೆಂಟ್ ಎಕನಾಮಿಕ್ ಸಿಚುವೇಶನ್ಸ್ ಒಳಗಡೆ, ಸೊ ಅಲ್ಟಿಮೇಟ್ಲಿ ಇಂಡಿಯಾ ನೀಡ್ ಟು ಫೋಕಸ್ ಆನ್ ದ ವಿಕಸಿತ್ ಭಾರತ್ ಬೈ ದ ಇಯರ್ 2047. ಅದಕ್ಕೋಸ್ಕರವಾಗಿನೇ ಭಾರತ ದೇಶ ಅಭಿವೃದ್ಧಿ ಹೊಂದಿರುವಂತ ರಾಷ್ಟ್ರವಾಗಬೇಕು ಅಂತಂದ್ರೆ ದ ಗವರ್ಮೆಂಟ್ ನೀಡ್ ಟು ಬಿ ಫೋಕಸಿಂಗ್ ಮೋರ್ ಆನ್ ಆ ಗ್ಲೋಬಲ್ ಪವರ್ ಅಂತ ನೋಡ್ತೀವಿ. ಇಟ್ ನೀಡ್ ಟು ಕಾಂಪೀಟ್ ವಿತ್ ಗ್ಲೋಬಲ್ ಏಜೆನ್ಸೀಸ್. ಸೊ ಗ್ಲೋಬಲ್ ಪವರ್ ಅಲ್ಲೇ ಇರಬೇಕು ಅಂತ ಹೇಳೋದು. ಜಾಗತಿಕ ಮಟ್ಟದಲ್ಲಿ ಒಳ್ಳೆಯ ಸ್ಥಾನದಲ್ಲಿ ಇರಬೇಕಂದ್ರೆ ಆರ್ಥಿಕತೆ ಸದೃಢವಾಗಿರ್ಬೇಕು. ಇಟ್ ನೀಡ್ ಟು ಹ್ಯಾವ್ ಸ್ಟ್ರಾಂಗ್ ಅಂಡ್ ಕಾಂಪಿಟೇಟಿವ್ ಎಕಾನಮಿ. ಹೌದಾ? ಇಲ್ಲದಿದ್ರೆ ಏನಾಗುತ್ತೆ, ನಮ್ಮ ದೇಶವನ್ನ ಬೇರೆ ದೇಶದವರು ಆಕ್ರಮಣ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಸೊ ಹಾಗಾಗಿ ಯಾವಾಗ ಸದೃಢವಾಗಿರುತ್ತೋ, ವೆನ್ ಎವರ್ ದ ಎಕಾನಮಿ ವಾಸ್ ಸ್ಟ್ರಾಂಗ್ ಅಂಡ್ ಕಾಂಪಿಟೇಟಿವ್ ಎಕಾನಮಿ, ದೆನ್ ಅಲ್ಟಿಮೇಟ್ಲಿ ಇಂಡಿಯಾ ಕ್ಯಾನ್ ಬಿ ಇನ್ ಟು ದ ಗ್ಲೋಬಲ್ ಪವರ್ ಅಂತ ನೋಡ್ತೀವಿ. ಸೊ ಹಾಗಾಗಿನೇ ಇಲ್ಲಿ ಜಾಗತಿಕ ಮಟ್ಟದಲ್ಲಿ ಸದೃಢ ಆರ್ಥಿಕತೆಯನ್ನು ಹೊಂದಿದ್ರೆ ಅಲ್ಲಿಗೆ ಭಾರತ ದೇಶದ ಕನಸು ನೆನಸಾಗುವಂತದನ್ನ ನೋಡ್ತೀವಿ. ಜನಸಾಮಾನ್ಯರ ಅಗತ್ಯತೆಗಳು, ಅವಶ್ಯಕತೆಗಳು, ಮೂಲ ಸೌಕರ್ಯಗಳನ್ನ ಈಡೇರಿಸಬಹುದು. ಸೊ ಇದರಿಂದ ಏನಾಗುತ್ತೆ, ಇದಕ್ಕೆ ಅನುಸಾರವಾಗಿನೇ ವಿ ನೀಡ್ ಟು ಹ್ಯಾವ್ ಈ ಗ್ಲೋಬಲ್ ಪವರ್ ಅನ್ನ ಇಂಡಿಕೇಟ್ ಮಾಡಬೇಕಂದ್ರೆ ಭಾರತವು ಜಾಗತಿಕ ಮಟ್ಟದಲ್ಲಿ ಸದೃಢ ರಾಷ್ಟ್ರವಾಗಿ ಹೊರಹೊಮ್ಮಬೇಕು ಅಂತಂದ್ರೆ, ಅದು ಪ್ರಬಲವಾಗಬೇಕು ಅಂತಂದ್ರೆ ವಿ ಆಲ್ವೇಸ್ ನೀಡ್ ಆ ಕೋಆಪರೇಟಿವ್ ಅಂಡ್ ಕೋಆರ್ಡಿನೇಟೆಡ್ ಸಿಸ್ಟಮ್ ಅಂತ ನೋಡ್ತೀವಿ. ಕೋಆಪರೇಟಿವ್ ಅಂಡ್ ಕೋಆರ್ಡಿನೇಟೆಡ್ ಗವರ್ನೆನ್ಸ್, ಎಸ್ಪೆಷಲಿ ವಿತ್ ರೆಸ್ಪೆಕ್ಟ್ ಟು ದ ಫೀಡ್ಬ್ಯಾಕ್ ಗವರ್ನೆನ್ಸ್ ಅಂತ ಹೇಳಿದೀವಲ್ವಾ. ಕೇವಲ ಫೀಡ್ಬ್ಯಾಕ್ ಗವರ್ನೆನ್ಸ್ ಅಷ್ಟೇ ಅಲ್ಲ, ಇಟ್ ನೀಡ್ಸ್ ದ ಪಾರ್ಟಿಸಿಪೇಷನ್ ಆಫ್ ದ ಪಬ್ಲಿಕ್. ಸೊ ಇಲ್ಲಿ ಕೋಆಪರೇಟಿವ್ ಅಂಡ್ ಕೋಆರ್ಡಿನೇಷನ್ ಅಂದ್ರೆ ಅರ್ಥ ಏನು ಇವಾಗ, ಇಟ್ ನೀಡ್ ಟು ಪಾರ್ಟಿಸಿಪೇಟ್ ವಿತ್ ರೆಸ್ಪೆಕ್ಟ್ ಟು ದ ಪಬ್ಲಿಕ್, ಪ್ರೈವೇಟ್, politicians, and as well as the bureaucrats, that is administration. ಎಲ್ಲರ ಸಹಮತ ಇದ್ದಾಗ ಮಾತ್ರ ಏನಾಗುತ್ತೆ, ದೇಶ ಸದೃಢಗೊಳ್ಳುವಂತದನ್ನ ಕಾಣ್ತೀವಿ. ಸೊ ಇದರಿಂದ ಏನಾಗುತ್ತೆ, ಭಾರತದಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ಹೂಡಿಕೆಗಳು ರಫ್ತು ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ. ಈಗ ಭಾರತ ದೇಶದಲ್ಲಿ ಹೂಡಿಕೆಗಳು ಬಂತು ಅಂತಂದ್ರೆ ಅದರಿಂದ ಉತ್ಪಾದನೆ ಮಟ್ಟ ಹೆಚ್ಚಾಗುತ್ತೆ. ಉತ್ಪಾದನೆ ಮಟ್ಟ ಹೆಚ್ಚಾಗ್ತಾ ಇತ್ತು ಅಂದ್ರೆ ವಿದೇಶಿ ವ್ಯಾಪಾರದ ಮಟ್ಟ ಹೆಚ್ಚಾಗುತ್ತೆ. ಅಂದ್ರೆ ಅದರಲ್ಲಿನೂ ಎಸ್ಪೆಷಲಿ ನಾವು ರಫ್ತು ಪ್ರಮಾಣ ಹೆಚ್ಚಾಗುತ್ತೆ. ಎಕ್ಸ್ಪೋರ್ಟ್ಸ್ ವಿಲ್ ಬಿ ಮೋರ್ ದೆನ್ ದ ಇಂಪೋರ್ಟ್ಸ್. ಸೊ ಇದರಿಂದ
by the investments again we can increase the manufacturing units. By that again it increases the employment opportunities. By the increase in the employment opportunity, they will get the income. On the basis of the income, we can produce more goods. By having the demands in the market, by producing the more goods, we can again export to the other countries, by which again the Indian currency value can be appreciated over a period of time. So these are the conclusion where you need to add in your answer writing. So the topic of economic situation in the present scenario, and what kind of reforms the government need to come out with, and how you need to conclude. And with respect to the particular topic was very relevant for prelims, mains as well as to your ಇಂಟರ್ವ್ಯೂಸ್ ಆಸ್ಪಿರೆಂಟ್. ಸೊ ಹಾಗಾಗಿ ಈ ವಿಡಿಯೋ ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ ಹೇಳ್ತಾ, ಇನ್ನು ಹೆಚ್ಚೆಚ್ಚು ಮಾಹಿತಿಯನ್ನ, ಇನ್ನು ಮುಂದಿನ ದಿನಮಾನಗಳಲ್ಲಿ ಪ್ರಚಲಿತ ಘಟನೆಗಳಲ್ಲಿರುವಂತಹ ಹೆಚ್ಚು ಮಾಹಿತಿಯನ್ನ, ಒಂದು ನಿರ್ದಿಷ್ಟ ಅಂಶವನ್ನ ಇದೇ ರೀತಿಯಲ್ಲಿ ಸ್ಟ್ಯಾಟಿಕ್ ಮತ್ತೆ ಡೈನಾಮಿಕ್ ಅಲ್ಲಿ ನಾವು ಕವರ್ ಮಾಡುವಂತ ಪ್ರಯತ್ನವನ್ನ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.